ತಮ್ಮ ಚಂದದ ಮಾತುಗಳಿಂದ ನಮ್ಮೊಳಗಿನ ಅರಿವನ್ನು ಹೆಚ್ಚಿಸಿದಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರಿಗೆ ಧನ್ಯವಾದಗಳು. ಈ ವಿಚಾರ ಸಂಕಿರಣವನ್ನು ನಮ್ಮ ಈ ಅಧ್ಯಯನ ಸಂಸ್ಥೆಯಲ್ಲಿ ಆಗು ಮಾಡಿದ್ದಕ್ಕೆ ಕಾರಣವಾದಂಥವರು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಕೇಂದ್ರದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ KR ದುರ್ಗಾದಾಸ್ ಇವರು. ಇವರ ಕಿರುಪರಿಚಯ ಹೀಗಿದೆ. ಇವರ ಹುಟ್ಟೂರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರಾಮಸಾಗರ. ತಮ್ಮ ಸ್ನಾತಕೋತ್ತರ ಪದವಿಯನ್ನು ಧಾರವಾಡದ ಕರ್ನಾಟಕ ವಿವಿಯಿಂದ ಇವರು ಪಡ್ಕೊಂಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಶಿವಾನಂದ ವಿರಕ್ತಮಠ ಅವರ ಮಾರ್ಗದರ್ಶನದಲ್ಲಿ ಬಳ್ಳಾರಿ ಜಿಲ್ಲೆಯ ಬಯಲಾಟಗಳು ಎಂಬ ವಿಷಯದಲ್ಲಿ ಇವರು PhD ಪದವಿಯನ್ನು ಪಡೆದಿರುತ್ತಾರೆ. ಕರ್ನಾಟಕ ವಿವಿಯಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ, ಕಲಾ ನಿಕಾಯದ ಡೀನ್ ಆಗಿ, ವಿವಿಯ ಮೌಲ್ಯಮಾಪನ ವಿಭಾಗದ ರಿಜಿಸ್ಟರ್ ಆಗಿ ಇವರು ಕಾರ್ಯನಿರ್ವಹಿಸಿರುತ್ತಾರೆ. ನೇರ ನಡೆನುಡಿಯ ಇವರು ಕಳೆದ 2 ದಿನಗಳಿಂದ ಯುವ ಸಂಶೋಧಕರನ್ನು ತಮ್ಮ ಅಗಾಧ ಅನುಭವದ ನೆಲೆಯಲ್ಲಿ ತಿದ್ದಿರುವ ವಿಧಾನವೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾ, ನನ್ನದೊಂದು ಚಿಕ್ಕ ಕೋರಿಕೆ ಇದೆ ಸರ್. ನೀವು ತುಂಬ ಚೆಂದಾಗಿ ಹಾಡ್ತೀರಿ ಅಂತ ಹೇಳಿದ್ದಾರೆ. ಮಾತಿನೊಟ್ಟಿಗೆ ಒಂದು ಹಾಡನ್ನು ಹಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೀಗ ನಿಮ್ಮ ಮಾತುಗಳಿಗಾಗಿ ವೇದಿಕೆ. ಈ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ PS ಯಡಿಪಡಿತ್ತಾಯ ಅವರೇ, ಸಮಾರೋಪ ಭಾಷಣದ ನೆಪದಲ್ಲಿ ನಮ್ಮ ಯುವ ಸಂಶೋಧಕರಿಗೆ ಜಾನಪದ ಸಂಪಾದನೆ ಮತ್ತು ನಮ್ಮ ಪ್ರಾಚೀನ ಕನ್ನಡ ಪಠ್ಯಗಳ ಸಂಪಾದನೆಗೆ ಸಂಬಂಧಪಟ್ಟಂತೆ ಒಂದು ರೀತಿಯ ವಿಶೇಷ ಉಪನ್ಯಾಸವನ್ನೇ ನೀಡಿ ಸಮಾರೋಪವನ್ನು ಬಹಳ ಅರ್ಥಪೂರ್ಣಗೊಳಿಸಿದಂಥ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರೇ, ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ ಮತ್ತು ಭಾಳ ಪ್ರೋಗ್ರೆಸಿವ್ ನೆಲೆಯಲ್ಲಿ ಆಯೋಜನೆ ಮಾಡಿದಂಥ ಆತ್ಮೀಯರಾದಂಥ ಪ್ರೊಫೆಸರ್ ಕೆ ಅಭಯ್ ಕುಮಾರ್ ಅವರೇ, ನಮ್ಮೊಂದಿಗೆ 3 ದಿನ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ನಮ್ಮ ಯುವ ಸಂಶೋಧಕರ ನಾಡಿ ಮಿಡಿತವನ್ನು, ವಿದ್ವಾಂಸರುಗಳ ಒಂಚೂರು ವಿಶಿಷ್ಟವಾದಂಥ ವಿಚಾರಗಳನ್ನು ಒಟ್ಟಾಗಿ ಆಲಿಸ್ತಾನೆ ಎಲ್ಲಿ ಭಾಳ ಪ್ರೋಗ್ರೆಸಿವ್ ಆಗಿ ಚರ್ಚೆಯಾಗ್ತಾ ಇದೆ, ಎಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ರ ಕುರಿತು ನಮ್ಮೊಂದಿಗೆ ಚರ್ಚಿಸ್ತಾನೆ ಈ 3 ದಿನದ ವಿಚಾರ ಸಂಕಿರಣ ಬೋರ್ ಆಗಲಾರದಂತೆ ನಮ್ಮ ಜೊತೆಗೆ ಇದ್ದಂಥ ಪ್ರೊಫೆಸರ್ ಎಲ್ ರಾಮಮೂರ್ತಿ ಅವರೇ, ಎದುರಿನಲ್ಲಿರ್ತಕ್ಕಂಥ ಅಧ್ಯಯನ ಸಂಸ್ಥೆಯ ಎಲ್ಲ ಕನ್ನಡ ಅಧ್ಯಾಪಕರೇ ಮತ್ತು ಯುವ ಸಂಶೋಧಕರೇ ಮತ್ತು ವಿದ್ಯಾರ್ಥಿನಿಯರೇ, ನಾನು ಈ 3 ದಿನಗಳ ಕಾಲ ನಡುವೆ ಸಮಯ ಸಿಕ್ಕಾಗಲೆಲ್ಲ ಬಂದು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡ್ಬಿಟ್ಟಿದ್ದೀನಿ. ಈಗೇನಿದ್ರೂ ಒಂಚೂರು ಸ್ವಲ್ಪ ಇಲ್ಲಿನ ಒಟ್ಟು ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಒಂಚೂರು ಪ್ರತಿಕ್ರಿಯಿಸೋದು ಮತ್ತು ಒಂದು ಸಂತೋಷವನ್ನು ಹಂಚಿಕೊಳ್ಳೋದು ಅಂತಲೇ. ನನಗೆ ಆಶ್ಚರ್ಯ ಆಗಿರೋದು ಅಂತ ಹೇಳಿದ್ರೆ, ಕುಲಪತಿಗಳ ಬಗ್ಗೆ ಅಭಯ್ ಕುಮಾರ್ ಅವರು ಮಾತಾಡ್ತಾ, ಅವರು ಇಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು, ಅಧ್ಯಾಪಕರಾಗಿದ್ದುಕೊಂಡು, ಬೇರೆ ಬೇರೆ ಹುದ್ದೆಗಳನ್ನೆಲ್ಲ ನಿಭಾಯಿಸಿಕೊಂಡು ಈಗ ಇಲ್ಲಿ ವೈಸ್ ಚಾನ್ಸಲರ್ ಆಗಿರೋದು. ಈ ಥರದ ಒಂದು ಹಾದಿ ಇರ್ತದಲ್ಲ, ಅತ್ಯಂತ ಕೆಳಗಿನಿಂದ ಮೇಲೆ ಇರುವಂಥ ಈ ಒಂದು ಹಾದಿ ಏನಿರ್ತದಲ್ಲ, ಅನೇಕರಿಗೆ ಇರಲಾರದ ಪ್ರತಿಷ್ಠೆಯನ್ನು, ಈಗೋತನವನ್ನು ತಂದು ಕೊಟ್ಬಿಟ್ಟಿರ್ತದೆ. ಎಷ್ಟೋ ಜನ ಅಹಂಕಾರಿಗಳಾಗಿಬಿಟ್ಟಿದ್ದಾರೆ. ನಮ್ಮೆದುರಿಗೆ, ನಮ್ಮ ಜೊತೆಗೆ ಕೆಲಸ ಮಾಡಿದಂಥವರು ವೈಸ್ ಚಾನ್ಸಲರ್ ಆದ ಕೂಡಲೇ, ಏನ್ರಿ ನಿಮ್ಮ ಮೇಲೆ ಒಂದು ಕ್ರಮ ಯಾಕೆ ತಗೋಬಾರ್ದ್ರಿ ಅಂತ ಮಾತಾಡಿದಂಥವ್ರು ಇದ್ದಾರೆ ಜೊತೆಯಲ್ಲಿ. ಉನ್ನತ ಅಧಿಕಾರ ಅಂತ ಹೇಳಿದ್ರೆ ದರ್ಪ ತೋರಿಸೋದಕ್ಕೆ ಅಂತಲೇ ತಿಳ್ಕೊಂಡಂಥ ಜನಗಳಿರುವ ನಮ್ಮ ನಡುವೆ ಸಮಾಧಾನವಾಗಿ ಕೂತ್ಕೊಂಡು ಈ ಒಟ್ಟು ಚಟುವಟಿಕೆಯನ್ನು ತಾಳ್ಮೆಯಿಂದ ಗಮನಿಸ್ತಕ್ಕಂಥ ಒಬ್ಬ ಅಭಯ ಸರಿಯಾಗೇ ಹೇಳಿದರು, ಮಾನವ ಹೃದಯ ಅಥವಾ ಅದನ್ನು ನಮ್ಮ ಸಂವೇದನಾಶೀಲ ವ್ಯಕ್ತಿತ್ವ ಅಂತ ಕೂಡ ಬೇರೊಂದು ಮಾತಿನಲ್ಲಿ ಹೇಳ್ಬೋದು ಅಂತ. ಹೀಗಾಗಿ ಇಂಥ ಕುಲಪತಿ
ವಿಶ್ವವಿದ್ಯಾನಿಲಯದಲ್ಲಿ ಇದ್ದರೆ ಒಳ್ಳೆಯ ಕೆಲಸಗಳು ನಡೆಯೋದಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗ್ತದೆ. ಅಂತಹ ಒಂದು ಪ್ರೋತ್ಸಾಹ ನಮ್ಮ 3 ದಿನದ ವಿಚಾರ ಸಂಕಿರಣಕ್ಕೂ ಸಿಕ್ಕಿದೆ ಅನ್ನುವಂಥ ಒಂದು ನಂಬಿಕೆ, ಭರವಸೆ ನಮಗಾಗಿದ್ದರಿಂದ ನಿಮ್ಮ ಕುಲಪತಿಗಳಿಗೆ ನಮ್ಮ ಅಧ್ಯಯನ ಕೇಂದ್ರದ ಪರವಾಗಿ ಭಾಳ ಹೃತ್ಪೂರ್ವಕವಾದಂಥ ಒಂದು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು. ನೀವು ಗಮನಿಸ್ಬೋದು, ಇಂಥದ್ದೊಂದು ವಿಚಾರ ಸಂಕಿರಣವನ್ನು ನಾವು ಏರ್ಪಾಟ್ ಮಾಡಬೇಕು ಅನ್ನುವಾಗ ವಿಷಯ ಯಾವುದು, ಪ್ಲೇಸ್ ಯಾವುದು ಅಂತ ನಾವು ನಮ್ಮ ಫೆಲೋಗಳು ಸುಮಾರು 5-6 ಜನ ನಮ್ಮ ಫೆಲೋಸ್ ಎಲ್ಲ ಬಂದು, ನೀವು ಇಷ್ಟೊತ್ತಿಗಾಲೇ ಪರಿಚಯ ಮಾಡ್ಕೊಂಡಿದ್ದೀರಿ, ಚರ್ಚೆ ಮಾಡ್ತಾ ಇರಬೇಕಾದ್ರೆ ಕನ್ನಡ ಗ್ರಂಥ ಸಂಪಾದನೆಯ ಮೇಲೆ ಕೆಲಸ ಆಗಿಲ್ಲ, ಅದು ಮಾಡಬೇಕು ಅಂತ ಒಂದು ಬಂತು. ಈ ವಿಚಾರ ಸಂಕಿರಣವನ್ನು ಯಾವ ಸ್ಥಳದಲ್ಲಿ ಮಾಡೋದು ಅಂತ ಬಂದಾಗ ನಾವು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳನ್ನು ಹುಡುಕ್ತಾ ಇರ್ತೀವಿ. ಅಲ್ಲಿ ನಮಗೆ ಆಪ್ತರಾದಂಥವರು ಅಥವಾ ನಮ್ಮ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಇರುವಂಥವರು ಇದ್ದರೆ ಮಾತ್ರ ನಾವು ಮುಂದಾಗ್ತೀವಿ ಅಷ್ಟೇ, ಇಲ್ದಿದ್ದರೆ ಮುಂದಾಗೋದೇ ಇಲ್ಲ. ಅಭಯ್ ಕುಮಾರ್ ಅವ್ರದ್ದು ನಮ್ಮದು ಸರಿಸುಮಾರು 15-20 ವರ್ಷಗಳ ಗೆಳೆತನ ಅಂತ. ಈ ಫ್ರೆಂಡ್ಶಿಪ್ ಅನ್ನೋದು ಕೂಡ ಭಾಳ ಮೊಬೈಲ್ ಆಗೋಗ್ಬಿಟ್ಟಿದೆ ಈಗ ಈ ಕಾಲಘಟ್ಟದಲ್ಲಿ. ಅಂದರೆ ಮೊಬೈಲ್ ಇನ್ ದ ಸೆನ್ಸ್ ಎಷ್ಟೋ ನಂಬರ್ ಇರ್ತವೆ, ಎಷ್ಟೋ ನಂಬರು ಮರುದಿನ ಅಳಿಸಿ ಹೋಗಿಬಿಡ್ತವೆ ಅಂತ. ಆದರೆ ಈ ಫ್ರೆಂಡ್ಶಿಪ್ ಹಾಗೆ ಉಳಿದಿದೆ ಅನ್ನೋದೇ ದೊಡ್ಡ ಆಶ್ಚರ್ಯ. ನಾನು ಕೇಳಿದೆ ಅಭಯ್ ಕುಮಾರ್ ಅವ್ರಿಗೆ, ನಿಮ್ಮಲ್ಲಿಂದ ಸಂಪನ್ಮೂಲ ವ್ಯಕ್ತಿಗಳು ಯಾರು, ಏನು ಕತೆ ಅಂತ ನಾವು ಕೇಳುವಾಗ, ನಾವು ಆಲ್ರೆಡಿ ಒಂಚೂರು ಡಿಸ್ಕಸ್ ಮಾಡಿ ಒಂದು ಪಟ್ಟಿ ಮಾಡಿಟ್ಕೊಂಡಿದ್ವಿ. ಇಲ್ಲಿಂದ ವಿವೇಕ್ ರೈ ಅವರು ಇರಬೇಕು, ತಾಳ್ತಜೆ ವಸಂತ್ ಕುಮಾರ್ ಅವರು ಇರಬೇಕು, ಚಿನ್ನಪ್ಪ ಗೌಡ್ರು ಇರಬೇಕು ಅಂತ ಮೇಜರ್ ಆಗಿ ನಾವು ವಿಚಾರ ಮಾಡ್ಕೊಂಡಿಟ್ವಿ. ಅವೇ ಹೆಸರುಗಳನ್ನೇ ಅಭಯ್ ಕುಮಾರ್ ಅವರು ಹೇಳಬೇಕಾ, ಇಂತಿಂಥವ್ರು ಇರಬೇಕು ಮತ್ತು ನಮ್ಮ ಕುಲಪತಿಗಳು ಉದ್ಘಾಟನೆಗೆ ಬರ್ತಾರೆ ಅಂತ. ನಾವು ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಾಗ ಸಾಮಾನ್ಯವಾಗಿ ಕುಲಪತಿಗಳನ್ನೇ ನಾವು ಉದ್ಘಾಟನೆಗೆ ಆಹ್ವಾನಿಸ್ತೀವಿ, ಆ ಮಾತಿನಲ್ಲೇನು ವಿಶೇಷತೆ ಇಲ್ಲ ಅಂತ. ಆದರೆ ಅಭಯ್ ಹೇಗೆ ಯೋಚಿಸ್ತಾರೆ, ಯಾಕೆ ಹಾಗೆ ಯೋಚಿಸ್ತಾರೆ ಅಂತೇಳಿದ್ರೆ, ಯಾವುದೇ ಕಾರ್ಯಕ್ರಮ ಗುಣಮಟ್ಟದ ಕಾರ್ಯಕ್ರಮ ಆಗಬೇಕು ಅಂತೇಳಿದ್ರೆ ಆ ವಿಷಯವನ್ನು ತಿಳಿದುಕೊಂಡಂತಹ, ಆ ವಿಷಯವನ್ನು ಯುವ ತಲೆಮಾರಿಗೆ ಸರಿಯಾಗಿ ಒಂಚೂರು ರವಾನಿಸ್ತಕ್ಕಂತಹ ಒಂದು ಪರಿಣಿತಿ ಉಳ್ಳವರು ವಿಚಾರ ಸಂಕಿರಣದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಬೇಕು ಅಂತ ಇಷ್ಟಪಡ್ತಾರಲ್ಲ, ಇದು ಸಂಪೂರ್ಣವಾದಂಥ ಅಕಾಡೆಮಿಕ್ ಆದಂತಹ ಒಂದು ಶಿಸ್ತು ಇದು. ಹೀಗಾಗಿ ಅಭಯ್ ನಮಗೆ ಆತ್ಮೀಯ ಗೆಳೆಯರಾಗಿರ್ಬೋದು, ಆದರೆ ಅವರಲ್ಲಿರ್ತಕ್ಕಂಥ ಈ ಅಕಾಡೆಮಿಕ್ ಶಿಸ್ತು ಏನಿದೆಯಲ್ಲ, ಬಹಳಷ್ಟು ಜನ ಪ್ರೊಫೆಸರ್ಗಳಲ್ಲಿ ಕಾಣಲಾರದಂತಹ ಒಂದು ಶಿಸ್ತು. ನಾವು ಈ 3 ದಿನ ಗಮನಿಸ್ತಾ ಇದ್ದೀವಿ. ರಾಮಮೂರ್ತಿ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ, ಅಭಯ್ ಕುಮಾರ್ ಎಷ್ಟು ಚೂಟಿ ಇದ್ದಾರೆ ಮತ್ತು ಎಲ್ಲದನ್ನು ಹೇಗೆ ಓಡಾಡಿಕೊಂಡು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಆತಿಥ್ಯವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ, ಒಂದು ಕಡೆ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದರು, ಹೋಗ್ತಾ ಇದ್ದರು, ನಮ್ಮ ಬಸವರಾಜಪ್ಪ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅದರ ಕಡೆಗೂ ಗಮನ ಕೊಡ್ತಾರೆ. ಮತ್ತು ಗೋಷ್ಠಿಗಳು ಸಮಯಕ್ಕೆ ಸರಿಯಾಗಿ ನೋಡಿಕೊಳ್ಳುವಂತೆ ಅವರು ಎಚ್ಚರ ವಹಿಸ್ತಾರೆ ಅಂತ. ಸೊ ಹೀಗಾಗಿ ಅಕಾಡೆಮಿಕ್ ಕೆಲಸಗಳಿಗೆ ಈ ರೀತಿಯ ಸಹಯೋಗ, ಸಂಗಾತಿ ಸಿಗೋದು ಅಪರೂಪವೇ. ಹಾಗಾಗಿ ಅಭಯ್ ಕುಮಾರ್ ಅವರಿಗೆ ನಮ್ಮ ಕೇಂದ್ರದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಬಹಳ ಹೃತ್ಪೂರ್ವಕವಾದಂಥ ಒಂದು ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಮಾತಾಡ್ತಾ ಹೇಳಿದ್ರು ನನಗೆ ಯಾವುದಾದ್ರೂ ಫೋನ್ ಮಾಡುವಾಗ ನನಗೆ ಅಣ್ಣ ಅಂತಲೇ ಅಂತಾರಂತೆ. ನನಗೆ ಈ ವಿದ್ವತ್ ವಲಯಗಳಲ್ಲಿ ಭಾವನೆಗಳು ಎಷ್ಟು ಉಳ್ಕೊಂಡವ ಅಂತ ಒಂದೊಂದು ಸಾರಿ ಆಶ್ಚರ್ಯ ಆಗ್ತದೆ ನನಗೆ. ಎಷ್ಟೋ ಜನ ಭಾವರಹಿತವಾಗಿ ಮಾತಾಡೋರೇ ಹೆಚ್ಚು. ಆದರೆ ಅಭಯ್ ಹಾಗೆ ಒಂದು ಗ್ರಾಮೀಣ ಪ್ರದೇಶದ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧನ ಹಾಗೇ ಉಳಿಸ್ಕೊಂಡು, ಅವ್ರ ಮನೆಗೆ ನಿನ್ನೆ ಹೋಗಿದ್ವಿ ನಾನು ರಾಮಮೂರ್ತಿ ಅವರು. ದೊಡ್ಡ ಮನೆ ಕಟ್ಟಿದ್ರು ಕೂಡ ಗಂಡ ಹೆಂಡತಿ ಇಬ್ಬರೂ ಕೂಡ ನಮ್ಮನ್ನು ಸ್ವಾಗತಿಸಿದಂಥ ರೀತಿ ಏನಿದೆಯಲ್ಲ, ಬಂಧುತ್ವವನ್ನು ಮೀರಿಸಿದಂಥದ್ದು ಅಂತ. ಸೊ ಹೀಗಾಗಿ ಈ ಥರದ ಗೆಳೆಯರು ಒಂದು ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗಿರುವಾಗ ಒಳ್ಳೆಯ ಕಾರ್ಯಕ್ರಮಗಳು ನಡೀತವೆ. ಆ ಮೂಲಕ ನಮ್ಮ ಯುವ ತಲೆಮಾರಿಗೆ ಒಂದಿಷ್ಟು ಒಳ್ಳೆಯ ಪ್ರೇರಣೆ ಸಿಗ್ತದೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಚಿನ್ನಪ್ಪ ಗೌಡರು ಅಂದ್ಕೊಂಡೆ, ನಾನು ಸುಮಾರು ಈ ಮಳೆಯ ಕಾರಣದಿಂದಾಗಿ ಸುಮಾರು ಒಂದು 6 ಜನ ಸಂಪನ್ಮೂಲ ವ್ಯಕ್ತಿಗಳು ಬರಲಿಲ್ಲ.
ಬೇರೆ ಬೇರೆ ಕಾರಣದಿಂದ. ನಾವು ಈ ಒಂದು ವಿಷಯ ಕುರಿತಾಗಿ ವಿಚಾರ ಸಂಕಿರಣನ ಆಯೋಜಿಸಬೇಕು ಅಂತನ್ನುವಾಗ ಈ ಕನ್ನಡ ಗ್ರಂಥ ಸಂಪಾದನೆ ಅನ್ನುವಂಥದ್ದು ಹೊಸ ತಲೆಮಾರಿಗೆ ಅಷ್ಟು ಪರಿಚಯವಾಗಿಲ್ಲದ ಒಂದು ಅಧ್ಯಯನದ ಶಿಸ್ತಾಗಿದೆ ಇದು. ಹಾಗಾಗಿ ಇದನ್ನು ಪ್ರಾಥಮಿಕ ಹಂತದಿಂದ ಹಿಡಿದು ಪರಿಚಯಾತ್ಮಕವಾಗಿ ಈ ವಿಚಾರ ಸಂಕಿರಣವನ್ನು ನಡೆಸಬೇಕು ಅಂತ ನಾವು ಅಂದುಕೊಂಡದ್ದು. ಶಾಸನ ಸಂಪಾದನೆಯ ಮೇಲೆ ಮಾತಾಡಬೇಕಾಗಿದ್ದಂಥ ಕೊಂಡಾರೆಡ್ಡಿಯವರು ಬರಲಿಲ್ಲ. ಆಮೇಲೆ ಜಾನಪದ ಸಂಪಾದನೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕಾಗಿದ್ದಂತಹ ಈಚಿ ಬೋರ್ಲಿಂಗೆಯವರು ಕೂಡ ಬರಲಿಲ್ಲ ಅಂತ. ಕನ್ನಡ ಪಠ್ಯಗಳಲ್ಲಿ ಸಂಸ್ಕೃತಿ ಸಂಕರ ಹೇಗೆ ಆಗಿದೆ ಎನ್ನುವಂಥ ಬಹಳ ವ್ಯಾಖ್ಯಾನಾತ್ಮಕವಾದಂಥ ವಿಶ್ಲೇಷಣಾತ್ಮಕವಾದಂಥ ವಿಷಯ ಕುರಿತು ಮಾತಾಡಬಲ್ಲಂಥ ಕಲ್ಗುಡಿಯವರು ಬರಲಿಲ್ಲ. ಆ ಕೊರತೆಯನ್ನೆಲ್ಲ ನಮ್ಮ ಯುವ ಸಂಶೋಧಕರೆಲ್ಲ ತುಂಬಿಕೊಟ್ಟಿದ್ದಾರೆ. ಅದನ್ನೆಲ್ಲ ತಾವು ಬಲ್ರಿ. ಒಂದು ಅಂಶನ ನಾನು ಇಲ್ಲಿ ಕಾಣಿಸ್ಲೇಬೇಕು. ನಾವು ಈ ವಿಚಾರ ಸಂಕಿರಣವನ್ನು ಆಯೋಜಿಸುವಾಗ ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಯುವ ಸಂಶೋಧಕರನ್ನು ಕೂಡ ನಾವು ತಯಾರು ಮಾಡಬೇಕು, ಸಜ್ಜುಗೊಳಿಸಬೇಕು ಎಂತಕ್ಕಂಥ ಒಂದು ಇರಾದೆಯನ್ನು ಇಟ್ಕೊಂಡು ಈ ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ವಿ ಅಂತ. ಸೊ ಹೀಗಾಗಿ ನಮಗೆ ಈ ವಿಚಾರ ಸಂಕಿರಣಕ್ಕೆ ಮಾತ್ರ ಒಂದು 10 ಪ್ರಬಂಧಗಳು ಬಂದಿದ್ದಾವೆ. ನಮಗೆ 10 ಪ್ರಬಂಧಗಳು ಕೂಡ ಅದು ಮಂಡಿಸಬಲ್ಲಂತಹ ಅರ್ಹತೆಯುಳ್ಳಂಥ ಪ್ರಬಂಧಗಳೇ ಆಗಿದ್ದು ಅನ್ನುವಂಥದ್ದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ. ಯುವಕರು ಅಷ್ಟಾಗಿ ನಮಗೆ ಪ್ರತಿಕ್ರಿಯಿಸ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ಅಂತ. ಅಂಥದ್ರಲ್ಲಿ ಮಂಗಳೂರಿಗೆ ಅಂತ ಅಂದುಕೊಡ್ಲೆ ಹೆಚ್ಚಿನ ಸಂಖ್ಯೆಯ ಪ್ರಬಂಧಗಳು ಕೂಡ ಬಂದಿದ್ದು ನೀವೇ ನೋಡಿದಿರಿ. ಇಲ್ಲೆಲ್ಲ ಯುವ ಸಂಶೋಧಕರು ಮಂಡಿಸಿದಂಥ ಪ್ರಬಂಧಗಳನ್ನೆಲ್ಲ ನೀವು ಕೇಳಿದಿರಿ. ಅದರಲ್ಲಿ ಕನಿಷ್ಠ ಅರ್ಧದಷ್ಟಾದರೂ ಯುವ ಸಂಶೋಧಕರು ಒಳ್ಳೆಯ ಭರವಸೆ ಮೂಡಿಸ್ತಕ್ಕಂಥ ಯುವ ಸಂಶೋಧಕರಾಗಿದ್ದಾರೆ. ಅವರು ಪ್ರಯತ್ನಶೀಲರಾದರೆ ಖಂಡಿತ ಒಳ್ಳೆಯ ಸಂಶೋಧಕರಾಗಿ ಅವರು ಬೆಳಿಬೋದು ಎಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ. ಚಿನ್ನಪ್ಪಗೌಡ್ರ ಬಗ್ಗೆ ಒಂದು ಮಾತನ್ನು ಇಲ್ಲಿ ನಾನು ಹೇಳಲೇಬೇಕು. ಅವರಿಗೆ ಆ್ಯಕ್ಚುಲಿ ಒಂದು ಪೇಪರ್ ಕೊಡಬೇಕು ಅಂತ ನಾವು ವಿಚಾರ ಮಾಡಿದ್ವಿ. ನಮ್ಮ ಫೆಲೋಸ್ ಶಂಕರಪ್ಪ, ಭೈರಪ್ಪ ಮತ್ತು ರಾಜಶೇಖರ್ ಇವರೆಲ್ಲ ಸೇರಿ ಸಾರ್ ಅವರೆಲ್ಲ ವೈಸ್ ಚಾನ್ಸ್ಲರ್ ಆಗಿ ಒಂಚೂರು ವಿಶ್ರಾಂತರಾದಂಥವರು. ಅವರನ್ನು ಯಾವುದಾದ್ರೂ ಒಂದು ಸಮಾರೋಪಕ್ಕೋ ಉದ್ಘಾಟನೆಗೋ ಕರೀರಿ ಸಾರ್ ಅಂತಂತೆ. ಸೊ ಹಾಗಾಗಿ ನಾವು ಸಮಾರೋಪಕ್ಕಂತಲೇ ಹಾಕ್ಕೊಂಡ್ವಿ. ಆದರೆ ಚಿನ್ನಪ್ಪಗೌಡರು ರಿಯಲಿ ಅಕಾಡೆಮಿಕ್ ಗುಣವುಳ್ಳಂತಹ, ಅದನ್ನು ಕಾಯ್ದುಕೊಂಡಂಥ ನಮ್ಮ ಕೆಲವು ವಿದ್ವಾಂಸರುಗಳಲ್ಲಿ ಅವರು ಕೂಡ ಒಬ್ಬರು ಅಂತ. ಹಾಗಾಗಿ ಅವ್ರು ಪೇಪರ್ ಕೊಟ್ಟರು ಮೋಸ್ಟ್ಲಿ ಮಾತಾಡ್ತಿದ್ರು ಅಂತ ಅನಿಸ್ತದೆ. ಈಗ ನೋಡಿ, ಅವರು ಬೆಳಿಗ್ಗೆ ನನಗೆ ಒಂಚೂರು ಟೈಮ್ ಸಿಕ್ಕಿದ್ರೆ ಬಂದು ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಇದು ನಿಜವಾದ ಪ್ರಾಧ್ಯಾಪಕನ ಒಂದು ಗುಣ. ಅದು ನಮ್ಮಲ್ಲಿ ಅನೇಕರು ನಾವು ವಿಚಾರ ಸಂಕಿರಣಕ್ಕೆ ಬರ್ತೀರೇನ್ರಿ ಅಂದರೆ ಅಧ್ಯಕ್ಷತೆ ವಹಿಸೋಂಗಿದ್ರೆ ಬರ್ತೀನಿ ಅಂತಾರೆ. ಅಧ್ಯಕ್ಷತೆ ವಹಿಸೋದಂದ್ರೆ ಸರಳ ಅಂತ, ಏನು ಮಾತಾಡೋದು ಅಗತ್ಯ ಇಲ್ಲ, ಅಲ್ಲೇ ಒಂಚೂರು ಪಾಯಿಂಟ್ಸ್ ಮಾಡಿಕೊಂಡು ಮಾತಾಡಿಬಿಡ್ಬೋದು ಅಂತ. ಅಂಥದ್ರಲ್ಲಿ ಬೋರ್ಲಿಂಗಯ್ಯ, ಚಿನ್ನಪ್ಪಗೌಡರು, ಕಲ್ಲಗುಡಿ, ಈ ಥರದ ಸೀನಿಯರ್ಸಿಗೂ, ದೇವರಕೊಂಡಾರೆಡ್ಡಿ ಕೂಡ ಹಾಗೆ ಭಾಳ ಸೀನಿಯರ್ ಮನುಷ್ಯ, ಅವರೆಲ್ಲರೂ ಈ ಪ್ರಬಂಧ ಮಂಡನೆಗೆ ಒಪ್ಕೊಂಡಿದ್ರು ಅಂತ. ಒಟ್ಟು ಈ ವಿಚಾರ ಸಂಕಿರಣದ ಒಂದು ಫಲಶ್ರುತಿಗೆ ಸಂಬಂಧಪಟ್ಟಂತೆ ಹೇಳ್ಬಹುದಾದಂಥ ಪರ್ಸನಲ್ ಆದಂತಹ ಒಂದು ಅನುಭವ ಏನು ಅಂತೇಳಿದ್ರೆ, ಈ ವಿಚಾರ ಸಂಕಿರಣದಲ್ಲಿ ನಿಮ್ಮ ವಿದ್ಯಾರ್ಥಿಗಳೇನಿದಾರಲ್ಲ ಅತ್ಯಂತ ಜವಾಬ್ದಾರಿಯುತವಾಗಿ ಏನು ಕೆಲಸ ಮಾಡಿ ಒಳ್ಳೆ ಪಾದರಸದಂತೆ ಅವರು ಓಡಾಡ್ಕೊಂಡಿರ್ತದೆ. ನಮಗೆ ಊಟ ಬಡಿಸುವಲ್ಲೇ ಅಷ್ಟು ಆಪ್ತತೆ, ಆತ್ಮೀಯತೆ, ಆಮೇಲೆ ಬಂದು ಈ ವಿಚಾರ ಸಂಕಿರಣದಲ್ಲಿ ವಿಚಾರಗಳನ್ನು ಕೇಳುವುದರಲ್ಲೂ ಕೂಡ ಅವರದು ಆಸಕ್ತಿ, ಇವೆಲ್ಲವನ್ನು ನೋಡಿ ಇಲ್ಲಿನ ಒಟ್ಟು ವಿಚಾರ ಸಂಕಿರಣದ ಒಂದು ನಡೆಯನ್ನು ನೋಡಿ ನಮಗಂತೂ ಎಲ್ಲಿಲ್ಲದ ಸಂತೋಷ ಉಂಟಾಗೋಗ್ಬಿಟ್ಟು. ಹೀಗಾಗಿ ಬಹಳ ಸಮಾಧಾನದ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ. ವಿಶೇಷವಾಗಿ ನಮ್ಮ ಅಧ್ಯಯನ ಕೇಂದ್ರದ ಫೆಲೋಸು ಮತ್ತು ನಾವು ನೀವೆಲ್ಲ ಕೂಡಿ ನಮ್ಮ ಅಧ್ಯಯನ ಕೇಂದ್ರದ ಫೆಲೋಸು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ, ಅಥವಾ ಸಂಗಾತಿಗಳಾಗಿ ಅವ್ರು ನಿಂತ್ಕೊಂಡಿದ್ದಾರೆ. ಅವರೆಲ್ಲರ ಹೆಸರು ತಗೊಳ್ಳೋದು ಅಗತ್ಯ ಇಲ್ಲ ಅಂತ ನನಗನ್ನಿಸ್ತದೆ ಅಂತ. ನಮ್ಮ ಭೈರಪ್ಪ ಆಗ್ಬೋದು, ಶಂಕರಪ್ಪ, ರಾಜಶೇಖರ್ ಮತ್ತು ಬಸವರಾಜಪ್ಪ, ರಾಧಾ ಇತ್ಯಾದಿ. ಬಸವರಾಜಪ್ಪನ ಬಗ್ಗೆ ನಮ್ಮ ಅಭಯ್ ಅವರು ಹೇಳಿದರು, ಸರಿಯಾಗಿಯೇ ಹೇಳಿದರು. ಬಸವರಾಜಪ್ಪನಿಗೆ ಎಲ್ಲವೂ ಈ ಮಳೆ ಒಮ್ಮೆಲೆ ಧೋದೋ ಅಂತ ಸುರಿದು ಬಿಟ್ಟದಲ್ಲ, ಆ ರೀತಿ ಎಲ್ಲ ಕಾರ್ಯ ಬಾಹುಳ್ಯ ಕೂಡ ಅವ್ರ ತಲೆ ಮೇಲೆ ಓದ್ಕೊಂಡವ್ರ ಥರ ಇರ್ತಾ ಇದ್ದಾರೆ.
ಬೆಳಿಗ್ಗೆದ ಕೂಡಲೇ ಸರ್ ಅವ್ರು ಬರ್ತಾರೆ ಇಲ್ಲ ಸರ್ ಒಂಚೂರು ಸ್ವಲ್ಪ ಫೋನ್ ಮಾಡೋಣ ಸರ್, ಇವ್ರನ್ನ ಕರ್ಕೊಂಡು ಬರ್ಬೇಕು ಸರ್, ಇದೆಲ್ಲ ಸಂಯೋಜಕರ ಜವಾಬ್ದಾರಿ ಮತ್ತು ಅವರಿಗೆ ಟ್ರೈನಿಂಗ್ ಇದು. ನಮಗೊಂದು ಸಮಾಧಾನ ಸಂಗತಿ ಅಂದರೆ ಅವ್ರ ಮಿಸಸ್ನು ಇಲ್ಲಿ ಕರ್ಕೊಂಡು ಬಂದಿರೋದ್ರಿಂದ ಅವರು ಸ್ವಲ್ಪ ಸಮಾಧಾನವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಸೊ ಹೀಗಾಗಿ ಬಸವರಾಜಪ್ಪ ಅವರಿಗೆ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಮುಂದೆ ಮಾತನಾಡಲಿಕ್ಕಿರುವವರು ಡಾಕ್ಟರ್ ಎಲ್ ರಾಮಮೂರ್ತಿಯವರು. ತೆಲುಗು ಮಾತೃಭಾಷೆಯವರಾದ ಇವರು ತಮಿಳು ಹಸ್ತಪ್ರತಿಗಳು ಮತ್ತು ಗ್ರಂಥ ಸಂಪಾದನಾ ಕ್ಷೇತ್ರದಲ್ಲಿ ಅಗಾಧವಾದ ಅನುಭವವನ್ನು ಹೊಂದಿದ್ದಾರೆ. ತಮಿಳು ಕಲಿತು ತಮಿಳಲ್ಲಿ MA ಮಾಡಿ ತಮಿಳಲ್ಲಿ PhD ಮಾಡಿ ಸದ್ಯ ಇವರು ಮಾತಿಗಾಗಿ ನಿಮ್ಮೆಲ್ಲರಿಗೆ ನಮಸ್ಕಾರ. ಕನ್ನಡ ಫಂಕ್ಷನ್ದಲ್ಲಿ ಇಂಗ್ಲೀಷಲ್ಲಿ ಮಾತಾಡೋದು ಅಷ್ಟು ಸರಿ ಇಲ್ಲಲ್ವಾ, ಅದಕ್ಕೆ ನಾನು ಬೇಡ ಅಂತ ಹೇಳಿದೆ. ಬಟ್ ಸ್ಟಿಲ್ ವಿತ್ ದಿ ಪರ್ಮಿಷನ್ ಆಫ್ ದಿ ವೈಸ್ ಚಾನ್ಸಲರ್, ಲೆಟ್ ಮೀ record my own views about this program. This is one of the best program, I can say. The CAL collaborated with the Kannada department. Very best program. There are, I can say there are two P's, capital P's. One is participation and another one is punctuality. Punctuality, if you state punctuality, if the program starts at 10 o'clock means all the students, everybody was there 10 o'clock. And if it starts after lunch, lunch is at 1:30 means 1:30 lunch was served. And at 2:30 immediately the program starts. And I was wondering how come, in spite of this torrential rain, the program was not at all delayed. This is one of the best part of this program. I was wondering how could a Kannada department, that too in the torrential rain, could able to conduct the program in a successful manner. After listening to Professor Abhay Kumar, I came to know this is the culture of this university. Culture means he was talking about the Vice Chancellor's punctuality. When he asked him to come at 2:40, he was there at 2:39. So that kind of punctuality was there, starting from Vice Chancellor as well as our Chinnappa Gowda also. So this is one of the important quality, and the success of the program, I can say, not only about the organization, but how all these things were coordinated. That's very important. I could see the participation of the all young children there, MA students. They were not only participating in the listening to the lecture, but also coordinating with all the activities. That is the, that is the very, very fundamental thing, essential thing for any department to grow. And you have all the students, you are really fortunate to have such a wonderful Abhay Kumar as your chairperson and Vice Chancellor as a model. You can take them as your model, and you need not learn anything, just observe them. You can automatically cultivate that kind of punctuality and the program. And the program I should tell, starting from Vivek Rai, Tataji, and our Geeta was there. All great scholars were invited. And normally in the valedictory function, as our Professor Durgadas pointed out, valedictory address was just like that. But this is one of the important valedictory function where valedictory was given in a highly academic manner. I should thank Chinnappa Gowda for this very highly academic valedictory address. And all, even though the these experts have given their points of view, our Durgadas was there to coordinate very, very subtle things he observed and just nurtured each and every lecture. So that is one of the best quality of Durgadas. And everybody, when somebody was not there, immediately the gap was filled by the students' participation. I was really amazed to listen to the students. Everybody presented. Maybe, in seminars, normally only 50% of the papers will be acceptable. But here, I can say 75-80% of the papers
are all very much dedicatedly done, and all the credits goes to Abhay Kumar sir, because of his guidance, they all could able to write some papers and able to present this thing. And so all credits goes to I told that this is the culture of Mangalore University. Abhay Kumar and Vice Chancellor Chinnappa all were breeded from here. So this is a natural thing. So it's an evaluation of natural things. So they cultivated this habit. And another thing is, it's just like a family function. A family function, you could not move away from here. That kind of love and affection with each other. I haven't seen any kind of harsh comment by anybody while discussing, academic discussion. All were they were putting their points very strongly as well as very, very nicely, smoothly. So this is one of the best aspects of this seminar. And friends, I should thank Abhay Kumar sir as well as Durga Das for having given me the chance to participate and to have my participation here for all the 3 days. One thing I should say 2-3 words. The literary criticism is something different, textual editing is something different, and textual criticism is something different. So for literary criticism, you should have some kind of textual criticism should be there. And for textual criticism, it's all based on the linguistic analysis, like meanings are deferred. No word has any permanent meaning. Meanings are differing. So for literary criticism, textual criticism is the basic. And for textual criticism, this script, how textual editing is very, very important. And these things you can find in the Kaviraja Marga. Kaviraja Marga is one of the best grammars, I can say, in Kannada. Now there are grammars available, but Kaviraja Marga is the existing grammar. There you can see how to compose kavyas. You all know, might be knowing. The fundamental aspect is how to compose kavya. He talks about you should not mix Sanskrit words. If you mix Sanskrit words, it lies on ears like a beating drums in a hoarse manner. So that kind of similes are given. So then how to compose? He was advocating some kind of sarpavas. And this is the only grammar which talks about northern tradition and southern tradition. And northern tradition, how a poem was composed, and how in southern tradition it can be composed, and what kind of similes and metaphors should be used. And Gita was talking about the Padanda style. He was there are two styles, Vaidarbha and Padanda styles. That styles you should observe for Janapada literature as well as literature composed in highly in a Sanskritized manner. So what kind of style we can follow? So this one aspect, maybe some of the experts who were invited were missed. Otherwise, this Kaviraja Marga, what is the essence of Kaviraja Marga, or what points we can call out from the Kaviraja Marga about literary textual editing or literary criticism or textual criticism. So this point, maybe next time some of the scholars may be invited. This is one of the treasure. Kaviraja Marga is one of the treasure which talks about the two tradition, in between, southern tradition and northern tradition. Something comes from up and something evolved from the roots. So this, grammar talks about both the things. And so all Kannadigas are really, really fortunate to have such a wonderful grammar, as well as even though there are Ranna or Pamba Bharata, all things are there, but what is the logic? What is the logic in those kavyas? How much nativity is into these kavyas? That should be analyzed, and if you start analyzing that, then we can get a kind of involvement, affection towards our land and our language. So such seminars really help us to have a kind of pride on our language, and I should thank Durga Das, Abhay Kumar and Vice Chancellor for having this wonderful conference or seminar or workshop in Mangalore University. I wish you all very success. Thank you very much. ಈ ವಿಚಾರ ಸಂಕಿರಣದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳ ಮಾತುಗಳಿಗಾಗಿ
ಅವರನ್ನು ವೇದಿಕೆಗೆ ಇಲ್ಲಿಗೆ ಆಹ್ವಾನಿಸುವ ಮುಂಚೆ ಅವರ ಕಿರುಪರಿಚಯವನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಮೊದಲ ತಂಡದ MCom ವಿದ್ಯಾರ್ಥಿಯಾದ ಇವರು ಪ್ರಥಮ ರ್ಯಾಂಕಿನೊಂದಿಗೆ ಚಿನ್ನದ ಪದಕವನ್ನು ಗಳಿಸಿದವರು. ಕನ್ಸ್ಯೂಮರ್ ಬಿಹೇವಿಯರ್ ವಿಷಯದಲ್ಲಿ ಮಂಗಳೂರು ವಿವಿಯಿಂದ 1992ರಲ್ಲಿ PhD ಪದವಿಯನ್ನು ಪಡೆದ ಇವರು ಮಂಗಳೂರು ವಿವಿಯ ವಾಣಿಜ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿದ್ದಾರೆ. ಮಂಗಳೂರು ವಿವಿಯ ಹಣಕಾಸು ಅಧಿಕಾರಿಯಾಗಿ, ಮೌಲ್ಯಮಾಪನದ ರಿಜಿಸ್ಟ್ರಾರ್ ಆಗಿ, ಆಡಳಿತಾಂಗದ ರಿಜಿಸ್ಟ್ರಾರ್ ಆಗಿ 9-10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಇವರು ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ನೇಮಕವಾಗಿರುವ ಮೊತ್ತ ಮೊದಲ ಈ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಜನಿಸಿದಂತಹ ವ್ಯಕ್ತಿ. ಇದಕ್ಕಾಗಿ ನಮಗೆ ತುಂಬ ಹೆಮ್ಮೆ ಇದೆ. ನಮ್ಮ ಸ್ಥಳೀಯರೇ ಇಲ್ಲಿಗೆ ಕುಲಪತಿಗಳಾಗಿ ನೇಮಕವಾಗಿರುವಂಥದ್ದು. ಇವರನ್ನು ತುಂಬ ಉತ್ತಮ ವಾಗ್ಮಿಯಾದಂತಹ ಇವರನ್ನು ಮಾತುಗಳಿಗಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕನ್ನಡಕ್ಕೆ ಬದ್ಧವಾಗಿರುವ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು ಮತ್ತು ನಮ್ಮದೇ ಆದ SVP ಕನ್ನಡ ಅಧ್ಯಯನ ಸಂಸ್ಥೆಯ ಈ ಜಂಟಿ ಆಶ್ರಯದಲ್ಲಿ ಆಯೋಜಿಸಿದ್ದಂಥ ಕನ್ನಡ ಗ್ರಂಥ ಸಂಪಾದನೆ ಹೊಸ ಚಿಂತನೆಗಳು ಇದರ 3 ದಿನದ ಕೊನೆಗೆ ನಡೆಯಿರುವಂಥ ಈ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷರಾಗಿರುವಂಥ ನಮ್ಮದೇ ಸ್ನೇಹಿತರಾದಂಥ ಡಾಕ್ಟರ್ ಕೆ ಅಭಯ್ ಕುಮಾರ್ ಅವರೇ, ಬಹಳ ಚೆನ್ನಾಗಿ ಒಂದು ರೀತಿಯ ಮ್ಯಾಜಿಕ್ ಅಂತ ಹೇಳ್ತೇವೆ. ಪ್ರೊಫೆಸರ್ ಚಿನ್ನಪ್ಪಗೌಡರು ಮಾತಾಡ್ಬೇಕಾದ್ರೆ ಒಂದು ಮ್ಯಾಜಿಕ್ ಇರುತ್ತೆ ಅಲ್ಲಿ, ಕೇಳ್ತಾ ಇರುವ ಇನ್ನೂ ಕೇಳ್ತಾ ಇರುವ ಅಂತ. ಪ್ರತಿ ಸಲ ನಾನು ಕೆಲವು ಶಬ್ದಗಳನ್ನು ಅವರಿಂದ ಕಲಿತೇನೆ. ನನ್ನ ನಿಡುಗಾಲದ ಸ್ನೇಹಿತರು ಅವರು ಮತ್ತು ವಿಶ್ರಾಂತ ಕುಲಪತಿಗಳು ಜಾನಪದ ವಿಶ್ವವಿದ್ಯಾಲಯ ಶಿಗ್ಗಾವಿ ಡಾಕ್ಟರ್ ಚಿನ್ನಪ್ಪಗೌಡರವರೇ, ಒಂದು ರೀತಿಯ ಮಾನವತಾವಾದಿ ಮತ್ತು ನೇರ ನಡೆನುಡಿಯ ಮತ್ತು ಅಭಯ್ ಕುಮಾರ್ ಜೊತೆ 15 ವರ್ಷಗಳ ಕಾಲ ಒಂದು ಸ್ನೇಹ ಸಂಪಾದಿಸಿರುವಂಥ ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರ ಮೈಸೂರು ಇದರ ಯೋಜನಾ ನಿರ್ದೇಶಕರಾದಂಥ ಡಾಕ್ಟರ್ KR ದುರ್ಗಾದಾಸ್ ಅವರೇ, ಡಾಕ್ಟರ್ L ರಾಮಮೂರ್ತಿ ಅವರೇ, ಡಾಕ್ಟರ್ ಬಸವರಾಜಪ್ಪನವರೇ, ಡಾಕ್ಟರ್ ಗೀತಾ ವಸಂತ್ ಮೇಡಮ್ ಅವರೇ, ನನ್ನ ಸ್ನೇಹಿತರಾದಂಥ ಸ್ಪೆಷಲ್ ಆಫೀಸರ್ ಡಾಕ್ಟರ್ ನಾಗಪ್ಪಗೌಡ್ರೆ, ಸಂಶೋಧನಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವಿಶೇಷ ಆಹ್ವಾನಿತರೇ, ಪತ್ರಿಕಾ ಮಾಧ್ಯಮ ಸನ್ಮಿತ್ರರೇ, ನಾವು ಗಂಟೆಗಳ ಕಾಲ ಭಾಷಣ ಮಾಡಬಹುದು. ಇದು ಭಾಷಣ ಮಾಡಲಿಕ್ಕೆ ಇರುವಂಥ ವೇದಿಕೆ ಅಲ್ಲ. ನಾನು ಮಾತಾಡೋದು ಬೇಡ, ನಾನು ಕೇಳಬೇಕು, ಆಲಿಸಿಕೊಳ್ಳಬೇಕು, ಕೆಲವು ವಿಚಾರಗಳನ್ನು ಕಲಿತುಕೊಳ್ಳಬೇಕು ಅಂತ ಒಂದು ಹಂಬಲದಿಂದ ಇವತ್ತು ಬಂದಿದ್ದೇನೆ ನಾನು. ಆದರೂ ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅಧ್ಯಕ್ಷ ನೆಲೆಯಲ್ಲಿ ನಾನು ಮಾತಾಡಬೇಕು, ಕುಲಪತಿಯಾಗಿ ನಾನು ಮಾತಾಡ್ತಾ ಇಲ್ಲ, ಅಧ್ಯಕ್ಷ ನೆಲೆಯಲ್ಲಿ ಮಾತಾಡಬೇಕಾಗತ್ತೆ. ನಾನು ಇಂಥ ಕಾರ್ಯಕ್ರಮ ಇದು ಆಗುವಾಗ ನಮ್ಮ ಅಭಯ್ ಕುಮಾರ್ ಅವರು ಇಂಥದ್ದೊಂದು ಆಯೋಜಿಸ್ತೇವೆ ಅಂತ ಹೇಳಿದರು. ಅಭಯ್ ಕುಮಾರ್ ಬಗ್ಗೆ ನನಗೆ ವಿಶೇಷವಾದ ಒಂದು ಪ್ರೀತಿ ಇದೆ, ಒಂದು ವಿಶ್ವಾಸ ಇದೆ. ಇದನ್ನಿಲ್ಲಿ ಹೇಳಬೇಕಾಗತ್ತೆ. ಅವರು ಕೂಡ MA ವಿದ್ಯಾರ್ಥಿಯಾಗಿ ಪ್ರಥಮ ರ್ಯಾಂಕ್ ಪಡ್ಕೊಂಡವರು ಇಲ್ಲಿಂದ. ನಂದು ಮತ್ತು ಅವರ ಊರು ಒಂದೇ ಊರು, ಕೌಕ್ರಾಡಿ ಗ್ರಾಮದವರು ನಾವು ಇಬ್ಬರು. ಅವರಿಗೆ ಅಲ್ಲಿ ನೆಲ್ಲಿಯಾಡಿಯಲ್ಲಿ ಒಂದು ಸನ್ಮಾನ ಮಾಡಬೇಕಿತ್ತು. ಆಗ ನನ್ನನ್ನೊಂದು ಅತಿಥಿಯಾಗಿ ಕರೆದ್ರು, ಇವರಿಗೆ ಸನ್ಮಾನ ಮಾಡಬೇಕು ಅಂತ. ಇದು ಎಲ್ರಿಗೂ ಇಂಥ ಯೋಗ ಬರುವುದಿಲ್ಲ. ಸೊ ಅಲ್ಲಿಂದ ಇಲ್ಲಿ ತನಕ ಅವರು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ, ನಾನು ಅವ್ರನ್ನ ಅರ್ಥ ಮಾಡಿಕೊಂಡಿದ್ದೇವೆ. ಯಾವುದೇ ಒಂದು ಕೆಲಸ ಕೈಗೆತ್ತಿಕೊಂಡ್ರೆ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಒಂದು ಕಿಂಚಿತ್ತು ಲೋಪ ಬರದಂತೆ ಮಾಡುವ ಒಂದು ಪ್ರೊಫೆಸರ್ ಅವರು. ಇನ್ನೊಂದು, ನಾವು ಜೊತೆಗೆ ಕಾಮನ್ವೆಲ್ತ್ ಫೆಲೋಶಿಪ್ಪಿಗೆ ಹೋದದ್ದು. ಅದರದ್ದು ಹೇಳ್ತೇನೆ ನಾನು. ಸಾಧಾರಣ ಬಾಂಬೆಯಿಂದ ಲಂಡನ್ನಿಗೆ ಹೋಗ್ಬೇಕಾದ್ರೆ ಒಂದು 11 ಗಂಟೆ ಪ್ರಯಾಣ ಅದರಲ್ಲಿ ಇರುತ್ತೆ. ಒಂದು 7-8 ಗಂಟೆ ಆದ ನಂತರ ಇವರು ಸ್ವಲ್ಪ ಚಡಪಡಿಸ್ತಾ ಇದ್ದರು ಕೂತಲ್ಲಿ. ನಾನೇನು ಪ್ರೊಫೆಸರ್ ಅಭಯ್ ಕುಮಾರ್ ಅಂತ ಕೇಳಿದೆ. ಅಲ್ಲ ನೋಡಿ, ನೊಬೆಲ್ ಪ್ರೈಸು ಅದೆಲ್ಲ ನಮ್ಮಲ್ಲಿ ಎಷ್ಟೋ ಸಂಶೋಧನೆ ಮಾಡಿ ಡಾಕ್ಟರ್ ತಗೊಳ್ತಾರೆ, ಬೆಂಕಿ ಹಾಕಲಿ, ಆಕಾಶದಲ್ಲಿ ನಾವು ಇಷ್ಟೊತ್ತಿದ್ದೇವೆ, ಏನಾದರೂ ಆಗಿಬಿಟ್ರೆ ಇದು ಏನಿದು ಒಂದು ವಿಸ್ಮಯಕಾರಿಯಾದಂಥ ಒಂದು ಇದು. ಅಲ್ಲಿವರೆಗೆ ಯೋಚನೆ ಆಗಿಲ್ಲ. ಅಲ್ಲಿ ನನಗೊಂದು ಸಣ್ಣ ರೀತಿಯ ಭಯ ಹುಟ್ಟಿಕೊಂಡಿತ್ತು.
ನಾನು ಕೂಡ ಒಂದು ರೀತಿಯ ಸಹಮತ ವ್ಯಕ್ತಪಡಿಸಿದೆ. ಹೌದು, ನಾನು ಈ ಪೋಸ್ಟ್ ಡಾಕ್ಟ್ರಲ್ಲಿ ನಾವಿಬ್ರು ಹೋಗ್ತಾ ಇದ್ದೇವೆ, ಏನು ಕರ್ಮದು ಪೋಸ್ಟ್ ಡಾಕ್ಟ್ರಲ್ಲಿ ಇದೊಂದು ರೈಟ್ ಬ್ರದರ್ಸ್ ಮಾಡಿದ್ದು ಅಥವಾ ಏನೋ ಒಂದು ಸಂಶೋಧನೆ. ಇಂಥ ಸಂಶೋಧನೆ ನಡೆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಎತ್ತಿ ಹಿಡಿಬಹುದು, ನಾವು ರಾಷ್ಟ್ರ ಕಟ್ಟಬಹುದು ಅಂತ ಹೇಳುವಂಥದ್ದು ಏನೋ ಒಂದು ದೊಡ್ಡ ಒಂದು ಇದಾಯಿತು. ಸೊ ಅದು ಎರಡನೇದು ನನಗೆ ಮತ್ತೆ ಅವರಿಗೆ ಒಂದು ಅಂಟಿಕೊಂಡಂಥ ಒಂದು ಸ್ನೇಹ ಮತ್ತು ವಿಚಾರ. ಆ ನಂತರ ಬಿಡಿ, ನಾವು ಜೊತೆಗೆ ವೀಕೆಂಡಿಗೆ ಆಗೋ, ನಾನು ನಾಟಿಂಗ್ಹ್ಯಾಮಲ್ಲಿದ್ದೆ, ಲಂಡನ್ಲಿದ್ದರು, ನನ್ನ ಮನೆಯವರು ನೆನಪಾಗ್ತಿರಲಿಲ್ಲ, ನನಗೆ ಅಭಯ್ ಕುಮಾರ್ ನೆನಪಾಗ್ತಿತ್ತು, ಅದು ಬಿಡಿ. ಸೊ ಆ ರೀತಿಯಲ್ಲಿ ಅವರು ಅಲ್ಲಿ ಏನಾಗ್ತಿತ್ತು ಸಂಜೆ ಆಗುವಾಗ ಅಂತ ಹೇಳಿದ್ರೆ ಅವರ ಜೊತೆ ಇದ್ದವರೆಲ್ಲ ಇಂಗ್ಲೀಷ್ ಬರೆದವರು, ಇವರು ಕನ್ನಡದವರು. ಆದರೆ ಇವರು ಕನ್ನಡ ಭಾರದ್ವಾಜ ನಿಘಂಟಿದೆ, ಅದನ್ನು ಇಟ್ಕೊಂಡು ಇಂಗ್ಲೀಷ್ ಕನ್ನಡ ನಿಘಂಟಿಟ್ಕೊಂಡು ನನಗಿಂತ ಧೈರ್ಯದಲ್ಲಿ ಅವ್ರ ಹತ್ರ ಇಂಗ್ಲೀಷ್ ಮಾತಾಡ್ತಿದ್ರು, ಚೈನೀಸಿಗೆ ಅರ್ಥ ಆಗ್ತಿರಲಿಲ್ಲ. ಸೊ ಇಂಥ ಒಂದು ಧೈರ್ಯಶಾಲಿ ವ್ಯಕ್ತಿತ್ವ ಕೂಡ ಅವರದು. ಒಂಥರ ನಾನು ಸಾಧಿಸಬಲ್ಲೆ ಅಂತ. ಯಾಕಂದರೆ ನಾವು ಕೀಳರಿಮೆಯ ಕಾಲು ತುಳಿಲಿಕ್ಕೆ ಸಿಕ್ಕಿ ಜಡ್ಜಿ ಹೋದರೆ ಈ ಕಾಲಘಟ್ಟದಲ್ಲಿ ಏನು ಸಾಧಿಸಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಒಬ್ಬರು ಸಾಧಕರು ಅಂತ ಹೇಳೋದಕ್ಕೆ ನಾನು ಕೂಡ ಅವರಿಂದ ಸ್ಫೂರ್ತಿ ಪಡೆದಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ಹೇಳುವಾಗ ಅವರು ನನ್ನ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದರು. ಅದರಲ್ಲಿ ಏನು ನನಗೆ ಆಶ್ಚರ್ಯ ಆಗಲಿಲ್ಲ. ನಾಟ್ ಸರ್ಪ್ರೈಸಿಂಗ್ಲಿ ಅಂತ ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡ್ತೇವೆ. ಹಾಗೆ ನನಗೆ ಕೂಡ ಅವರಲ್ಲಿರುವಂಥ ಒಂದು ಪ್ರೀತಿ ವಿಶ್ವಾಸ ಅದು ಕೂಡ ಯಾರು ಆಶ್ಚರ್ಯ ಪಡುವಂಥದ್ದು ಅಲ್ಲ. ಈ ಇದರಲ್ಲಿ ಅವ್ರು ಮಾಡಿದ್ದಾರೆ. ಆಮೇಲೆ ಫೀಡ್ಬ್ಯಾಕ್ ಅನಿಸಿಕೆಗಳನ್ನು ಕೊಟ್ಟರೆ ನಾನು ಕೇಳ್ತಾ ಇದ್ದೆ. ದ್ವಿತೀಯ MA ವಿದ್ಯಾರ್ಥಿನಿ ಕಾವ್ಯ ಹೇಳಿದರು, ನಾನು ವಿಚಾರ ಸ್ವಲ್ಪ ತಿಳ್ಕೊಂಡೆ, ನನಗೆ ಹೇಳಲಿಲ್ಲ. ಧನಂಜಯ ಕುಂಬ್ಳೆ ಅವರು ಕೊನೆ ಗಳಿಗೆಯಲ್ಲಿ ಹೇಳಿದರು, ತಯಾರು ಮಾಡಿ ಬರಲಿಲ್ಲ. ಏನೂ ತಯಾರಿಲ್ಲದೆ ಬಂದು ಇಲ್ಲಿ ಮಾತಾಡಿದ್ರಲ್ಲ ಅಷ್ಟು ನಿಮಿಷ, ಅದೊಂದು ರೀತಿಯ ಒಂದು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ನ ಒಂದು ಕಾನ್ಫಿಡೆನ್ಸನ್ನು ಎತ್ತಿ 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 ತೋರಿಸ್ತಾ ಇತ್ತು. ಅದು ಬೇಕಾಗತ್ತೆ. ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಯಾರು ಹೇಳಬೇಕು, ನೀವೇ ನಾನು ಬರ್ತೇನೆ ಅಂತೇಳಿ ಇಲ್ಲಿ ಬಂದು ಮಾತಾಡ್ತೀರಿ. ಸೊ ನೀವು ಹೇಳಿದ್ರಿ ಕೆಲವು, ನಾನು ತಿಳ್ಕೊಂಡೆ, ಆ ಹೊಸ ಚಿಂತನೆ ನನಗೆ ಬಂತು ಅಂದರೆ ಒಂದು ರೀತಿಯಲ್ಲಿ ಅದು ಸಾರ್ಥಕ ಆಗಿದೆ ಇಲ್ಲಿ ಅಂತ ಕಾಣ್ತದೆ ಅದು. ಹಾಗೆಯೇ ಡಾಕ್ಟರ್ ಚಿತ್ತಯ್ಯ ಹೇಳಿದರು, ಏನು ವಿಷಯಾಂತರ ಆಗಲಿಲ್ಲ, ಶಿಫ್ಟ್ ಆಗಲಿಲ್ಲ, ಸಬ್ಜೆಕ್ಟ್ ಮ್ಯಾಟ್ರಿಗೆ ಕೇಂದ್ರೀಕೃತವಾಗಿತ್ತು ಎಲ್ಲ ಚರ್ಚೆಗಳು, ಮತ್ತು ಎಲ್ಲವೂ ಸಮಾಜಮುಖಿಯಾದ ಚಿಂತನೆ, ಜನಮುಖಿಯಾದ ಚಿಂತನೆ ಇಲ್ಲಿ ಎದ್ದು ಕಾಣ್ತಾ ಇತ್ತು ಅಂತೇಳಿ ಡಾಕ್ಟರ್ ಬಸವರಾಜಪ್ಪನವರು ಹೇಳಿದರು. ಇದು ಅರ್ಥಪೂರ್ಣವಾಗಿದೆ. ಇಲ್ಲಿ ಇದನ್ನು ಆಯೋಜಿಸಬೇಕಾದ್ರೆ ಸ್ವಲ್ಪ ನಮಗೆ ಇದು ಆಗುತ್ತಾ ಇಲ್ಲೋ ಅಂತ ಹೇಳುವಂಥದ್ದು ಇತ್ತು. ಆದರೆ ಎಲ್ಲರ ಸಹಕಾರ, ಸ್ಪಂದನೆ, ಸಂಯಮ ಮತ್ತು ಶ್ರಮ ಒಂದು ಶ್ಲಾಘನೀಯ, ಒಂದು ಪ್ರಶಂಸನೀಯ ಅಂಥೇಳಿ ಒಂದು ಹೊಗಳಿಗೆ ಮಾತು ಹೇಳಿದರು. ಅದು ಖಾಲಿ ಎಲ್ಲಿಂದ ಬಂದದಲ್ಲ, ನಾಭಿಯಿಂದ ಬಂದದ್ದು. ನಿಜವಾಗಿ ಅದು ಇದೆ ಅಂತ ತಿಳ್ಕೊಂಡಿದ್ದೆ ನಾನು. ಯಾಕೆಂದರೆ ಅಭಯ್ ಕುಮಾರ್ ಅಂಥದ್ದು ಕಾರ್ಯ ಕೈಗೆತ್ತಿಕೊಂಡ್ರೆ ಈ ರೀತಿದ್ದು ಹೆಗ್ಗಳಿಕೆ ಮಾತುಗಳು ಬಂದೇ ಬರುತ್ತವೆ. ಸಮಾರೋಪ ಭಾಷಣ, ಇದರಲ್ಲಿ ಏನು ಆಶ್ಚರ್ಯ ಇಲ್ಲ. ಯಾಕಂದರೆ ನಾನು ಪ್ರೊಫೆಸರ್ ಚಿನ್ನಪ್ಪ ಗೌಡರ ಭಾಷಣ ತಪ್ಪಿಸುವವಲ್ಲ. ನಾನು ಕೆಲವೊಮ್ಮೆ ಹೇಳ್ತಿದ್ದೆ ಅವರಿಗೆ, ನೀವು ರಿಜಿಸ್ಟರ್ ಆಗಿ ನೀವು ಯಾವುದೋ ಒಂದು ಪ್ರಸ್ತಾವನೆ ಸಲ್ಲಿಸುವಾಗ ಅಲ್ಲಿ ಅಥವಾ ಒಂದು ಪ್ರಸ್ತಾಪ ಮಾಡುವಾಗ ವಿಷಯದ ಬಗ್ಗೆ ರಿಜಿಸ್ಟ್ರಾರ್ ಅಂತ ಹೇಳೋದು ಮರೆತು ಬಿಡ್ತೀರಿ, ನೀವು ನಿಜವಾಗಿ ಒಂದು ಪ್ರೊಫೆಸರ್ ಆಗಿ ಮಾತಾಡ್ತೀರಿ, ಯಾಕಂದರೆ ಸ್ವಲ್ಪ ಭಾಷಣ ಜಾಸ್ತಿ ಆಗತ್ತೆ ಅಂತ. ಆಗ ಅವರು ಕೂಡ ಹೇಳ್ತಿದ್ರು ನನಗೆ, ನಿಮ್ಮದು ಮಾತು ಜಾಸ್ತಿ ಅಂತ. ಈಗ ಇಬ್ಬರು ನೆನಪು ಮಾಡ್ಕೊಳ್ತೇನೆ ನಾನು, ಯಾಕೆ ನಾನು ಮಾತು ಕಡಿಮೆ ಮಾಡಬೇಕಾಗತ್ತೆ, ಯಾಕಂದರೆ ಅಧ್ಯಕ್ಷರ ನೆಲೆಯಲ್ಲಿ ಮಾತಾಡೋದು ನಾನು. ಸೊ ಆಗಿರುವಾಗ ಅವರ ಇಡೀ ಇದರಲ್ಲಿ ಅವ್ರು ಹೇಳಿದರು, ಸಂಪಾದನೆ ಅಂತಾರೆ ಅವ್ರು ಯಾವಾಗಲೊಂದು ಹಾಸ್ಯ ಚಟಾಕಿ ಇದೆ, ಅವರದ್ದು ನುಡಿ ಇದೆ, ಅದರ ಮೂಲಕ ಅವರು ಗಂಭೀರ ಯತ್ನ ಮಾಡ್ತಾರೆ. ಅದು ಅವರದ್ದು ಒಂದು ಯಾವಾಗಲೂ ಯಕ್ಷಗಾನದಲ್ಲಿ ಎತ್ತುಕಡಿ ಅಂತ ಇರುತ್ತೆ, ಆ ರೀತಿಯಲ್ಲಿ ಎತ್ತುಕಡಿಯನ್ನು ಮಾಡಿಕೊಡ್ತಾರೆ ಅವರು. ಅವ್ರು ಹೇಳಿದರು, ಸಂಪಾದನೆ ಕುಲಪತಿಗಳು ಇಲ್ಲಿ ಇದಕ್ಕೂ ಏನು ಸಂಬಂಧ, ಖಂಡಿತ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಕುಲಪತಿಗಳು ಕೂಡ ಸಂಪಾದನೆ ಮಾಡ್ತಾರೆ, ವಿಷಯ ಸಂಪಾದನೆ ಮಾಡ್ತಾರೆ, ವಿಷಯ ಸಂಗ್ರಹ ಮಾಡ್ತಾರೆ. ಆ ನಂತರ ವಿಷಯ ತಿಳ್ಕೊಂಡು ಅದನ್ನು ಅವರ ಲೆವೆಲಿಗೆ ತಂದು 4 ಜನರಿಗೆ ಅದನ್ನು ಪಸರಿಸುವ ಕೆಲಸ ಮಾಡ್ತಾರೆ. ಅದೊಂದು ಆ ರೀತಿಯಲ್ಲಿ ಓದುಗನಾಗಿ ಕೇಳುಗನಾಗಿ ನಾನು ಕೂಡ ಹಂಚಿಕೊಳ್ಬೋದು, ತಿಳ್ಕೊಳ್ಬೋದು. ನನಗೆ ಒಂದು ಸೆಲ್ಫಿಶ್ನೆಸ್ ಇದೆ, ನಾನು ಇಂಥ ಕಾರ್ಯಕ್ರಮಗಳು ಬರುವಾಗ ಬಹಳ ಒಂದು ಆಸೆಯಲ್ಲಿ ಬರ್ತೇನೆ, ಹೊಸ ವಿಚಾರ ತಿಳ್ಕೊಳ್ತೇನೆ ನಾನು. ಅದು ಮ್ಯಾಥಮೆಟಿಕ್ಸು ಕಾನ್ಫರೆನ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡದ ಇರ್ಬೋದು. ಹಾಗಿರುವಾಗ ಇಲ್ಲಿ ಕೂಡ ನಾನು ಕಲ್ತುಕೊಳ್ತೇನೆ. ಸಮಾರೋಪ ಭಾಷಣದಲ್ಲಿ ಹೇಳಿದವರು ಎಂದರೆ ಭಾಳ ವಿಶಾಲ ಅರ್ಥದಲ್ಲಿ ಹೇಳಿದ್ದಾರೆ. ನೀವು ಯಾವ ಅರ್ಥದಲ್ಲಿ ಹೇಳಿ ಸ್ವಾಮಿ, ಅಥವಾ ಸ್ಥೂಲವಾಗಿ ಹೇಳಿದ್ದಾರೆ, ಇನ್ನೂ ಅದನ್ನು ದೀರ್ಘವಾಗಿ ಹೇಳಿ, ಏನು ತೊಂದರೆ ಇಲ್ಲ. ಇಲ್ಲಿ ನಾವು ಕೂಡ ಮುಖ್ಯಾಂಶ ಅಥವಾ ಆದ ನಂತರ ಮುಖ್ಯಾಂಶದ ಮೇಲೆ ತೀರ್ಮಾನ ಮಾಡೋದು ಹೇಗೆ ಅಂತೇಳಿ ಬಹಳ ಒಳ್ಳೆಯ ರೀತಿಯ ಮೆಟಾಫರ್ ಕೊಟ್ಟರು ನನಗೆ. ಎಡಿಟಿಂಗ್ ನನಗೆ ಗೊತ್ತಿದ್ದದ್ದು ಭಕ್ತವತ್ಸಲ್ನ ಕೆಲಸ, ಸಿನಿಮಾದ್ದು ಎಡಿಟಿಂಗ್ ಮಾಡುವಂಥದ್ದು. ಇಲ್ಲೊಬ್ಬ ಪ್ರೊಫೆಸರ್, ಒಬ್ಬ ರಿಜಿಸ್ಟ್ರಾರ್ ಆಗಿ ಅವರು ಕಲ್ತುಕೊಂಡದ್ದು ನನಗೆ ಹೇಳಿದ್ರಿ. ಈಗ ಕುಲಪತಿಯಾಗಿ ನಿಮಗೆ ನಿರ್ಧಾರ ಮಾಡಲಿಕ್ಕೆ ಬರುತ್ತೆ, ಮುಖ್ಯಾಂಶಗಳು ಬರುತ್ತೆ ಅಂತ, ಅದನ್ನು ನೋಡಿ ತೆಕ್ಕೊಳ್ತೀರಿ ಅಂತ. ಇಲ್ಲಿ ಒಂದು ಸಣ್ಣ ತಿದ್ದುಪಡಿ ನಿಮ್ಮ ಕ್ಷಮೆ ಕೋರಿ ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ಇವತ್ತು ನಿರ್ಧಾರ ಮಾಡುವ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ಯಾಕೆಂತಂದರೆ ಅದನ್ನು ನೋಡಿ ನಾನು ಬ್ಯಾಕ್ವರ್ಡ್ ಇಂಡಕ್ಷನ್ ಹೇಳ್ತೇವೆ, ಪುನಃ ಕೇಸೋರ್ಕರ್ ಲೆವೆಲಿಗೆ ಹೋಗ್ತೇನೆ ನಾನು.
ಯಾಕಂದರೆ ನಾನು ಇಲ್ಲೆಲ್ಲ ಹುದ್ದೆ ಅಲಂಕರಿಸಿದ ಕಾರಣ ಒಂದು ಫೈಲ್ ಮುಟ್ಟಿದ ಕೂಡಲೇ ಇದು ಯಾವ ಕಾಯಿಲೆ ಅಂತ ಗೊತ್ತಾಗುತ್ತೆ, ಜ್ವರಕ್ಕೆ ಔಷಧಿ ಕೊಡ್ತಾ ಇಲ್ಲ. ಆದ ಕಾರಣ ನಾನು ಅಲ್ಲಿವರೆಗೆ ಹೋಗ್ತಾ ಇದ್ದೇನೆ ನಾನು. ಆದ ಕಾರಣ ಇಲ್ಲಿ ಪುನಃ ನಾನು ಸಂಗ್ರಹ ಮಾಡಬೇಕು, ಸಂಪಾದನೆ ಮಾಡಬೇಕು, ಮತ್ತು ಪ್ರಕಟಣೆ ಮಾಡಬೇಕು ಅಂತ ಕಾಣುತ್ತೆ. ಈ ರೀತಿಯಲ್ಲಿ ಗ್ರಂಥ ಸಂಪಾದನೆ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು. 3 ಘಟ್ಟದಲ್ಲಿ ಅವರು ಹೇಳಿದರು. ಒಂದು ಪ್ರಾಚೀನ ಅಥವಾ ಶಾಸ್ತ್ರೀಯ ನೆಲೆಯಲ್ಲಿ, ಆಮೇಲೆ ಒಂದು ಆಧುನಿಕ ನೆಲೆಯಲ್ಲಿ, ಆಮೇಲೆ ಅವರದೇ ಹೃದಯಕ್ಕೆ ಬಹಳ ಹತ್ತಿರವಾದ ಜಾನಪದ ಪಠ್ಯ ಸಂಗ್ರಹ, ಸಂಪಾದನೆ, ಪ್ರಕಟಣೆ ಇದರ ಬಗ್ಗೆ ಅವರ ಅನಿಸಿಕೆಗಳು ಹಂಚಿಕೊಂಡಿದ್ದರು. ಇಲ್ಲಿ ಎಲ್ಲ ಕೇಳುವಾಗಲೇ ಕಾಣುವಂಥದ್ದು ನಾನು ಹೇಳಲಿಕ್ಕುಂಟು, ಓನ್ಲಿ ವೆನ್ ಯು ಆಸ್ಕ್ ಕ್ವಶನ್ ಟು ಮೀ ಯು ಕ್ಯಾನ್ ಫೈಂಡ್ ರಿಯಲ್ ಟೀಚರ್ ಇನ್ ಮೀ ಅಂತ. ಹೇಗೆ ಒಬ್ಬ ವಿದ್ಯಾರ್ಥಿ ಒಬ್ಬ ಟೀಚರಿಗೆ ನಾವು ಪ್ರಶ್ನೆ ಕೇಳುವಾಗ ಮಾತ್ರ ಅವನ ಒಳಗಿನ ಟೀಚರ್ ಹೊರಗೆ ಬರ್ತಾನೋ, ಹಾಗೆ ಇಲ್ಲಿ ನಾವು ಯಾವುದೇ ಒಂದು ಅದು ಸಾಹಿತ್ಯ ಇರಬಹುದು, ಅದು ಶಾಸ್ತ್ರೀಯ ಅಥವಾ ಪ್ರಾಚೀನ ಸಾಹಿತ್ಯ ಇರಲಿ, ಆಧುನಿಕ ಮಟ್ಟದಲ್ಲಿರಲಿ, ಅಥವಾ ಜನಪದೀಯ ನೆಲೆಯಲ್ಲಿ ನಾವು ಅಧ್ಯಯನ ಮಾಡಿರಲಿ, ಪ್ರಶ್ನೆಗಳನ್ನು ಕೇಳುವಂಥದ್ದು. ಇಲ್ಲಿ ಪ್ರಶ್ನೆ ಯಾವುದಕ್ಕಿಂತ ಮುಖ್ಯ, ಈ ಪ್ರಶ್ನೆ ಹೇಗೆ ಹಾಕಿಕೊಳ್ತೇವೆ ಅದರ ಮೂಲಕ ನಮಗೆ ಉತ್ತರ ಸಿಗುತ್ತೆ. ಇದು ಪ್ರಶ್ನೆಗಳನ್ನು ಕೇಳೋದು ಬಹಳ ಪ್ರಾಮುಖ್ಯವಾದದ್ದು ಅಂತ ನಾನು ಅರ್ಥ ಮಾಡಿಕೊಂಡೆ. ಯಾವ ಪ್ರಶ್ನೆ ಹೇಗೆ ಕೇಳುತ್ತಾನೆ ಅಂತ ಹೇಳುವಂಥದ್ದು ಅದಕ್ಕಿಂತಲೂ ಜಾಸ್ತಿ ಪ್ರಾಮುಖ್ಯ ಪಡ್ಕೊಳ್ತದೆ. ಅವ್ರು ಹೇಳಿದರು ಕನ್ನಡ ಹಸ್ತಪ್ರತಿಯ ಓದುಗ ಕೇಂದ್ರಿತ ವಿಮರ್ಶೆ ಅಂತ. ಅವನ ಪಾಯಿಂಟಿಂದ ವಿಮರ್ಶೆ ಮಾಡಬೇಕು. ನನಗೆ ಬಂದಾಗೆ, ಮನಸ್ಸು ಬಂದಾಗೆ ವಿಮರ್ಶೆ ಮಾಡಿದರೆ ನಿಜವಾದ ಉತ್ತರ ಸಿಗುವುದಿಲ್ಲ ನಮಗೆ. ಅಲ್ಲಿರುವಂಥ ಒಂದು ಇದನ್ನು ಕೆಲವೊಮ್ಮೆ ಊಹೆಗಳನ್ನು ಮಾಡ್ತಾ ಹೋದರು. ಪಂಪನ ಬಗ್ಗೆ ಅಷ್ಟೇ ಬರೆದದ್ದ, ಪ್ರಾಯೋಗಿಕ ನೆಲೆಯಲ್ಲಿ ನಾವು ಪ್ರಯತ್ನ ಮಾಡಿರ್ಲಿಕ್ಕಿಲ್ವೋ? ಇದೊಬ್ಬ ಕವಿ ಹೃದಯದಲ್ಲಿರುವಂಥದ್ದು, ಅಥವಾ ವಿಮರ್ಶಾತ್ಮಕ ಮನೋಭಾವವನ್ನು ಬೆಳೆಸಿಕೊಂಡಾಗ ಈ ಊಹೆ ಮಾಡುವ ಒಂದು ಪರಿಕಲ್ಪನೆ ನಮಗೆ ಬಂದೇ ಬರುತ್ತೆ, ಊಹೆಗಳನ್ನು ಮಾಡಿ. ಆಮೇಲೆ ಇನ್ನೊಂದು ಹಾಸ್ಯ ಚಟಾಕೆ ಬಿಟ್ಟರು ಅವರು, ಬಹಳ ಹಗುರವಾಗಿ ಅಲ್ಲಿ ಹೇಳಿದರು ವಿದ್ಯಾರ್ಥಿಗಳಿಗೆ ಮುಟ್ಟುವಂತೆ, ಅಂಥ ಗ್ರಂಥಗಳು ಸಿಗುದೇ ಬೇಡಪ್ಪ, ಆ ಗ್ರಂಥ ಸುರಕ್ಷಿತವಾಗಿರಲಿ, ನಮಗೆ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ಆಗದೇ ಇರಲಿ ಅಂತ ಹೇಳುವಂಥ ಒಂದು ಆಶಯವಾದೀತೆ ಅಂತ ಹೇಳುವಂಥ ಒಂದು ಪ್ರಶ್ನಾರ್ಥಕ ಇಟ್ಟರು. ಆಗ ನನಗೆ ನೆನಪಾಯ್ತು, ಹೈಸ್ಕೂಲಲ್ಲಿ ಇರುವಾಗ ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ ಅಂತ ಹೇಳುವಂಥದ್ದು. ನನಗೆ ಈ ಕನ್ನಡ ಬೇಡವೇ ಬೇಡಪ್ಪ, ಈ ಹಳೆಗನ್ನಡವಾಗಲಿ ಯಾವುದೇ ಆಗಲಿ. ಆದರೆ ಕನ್ನಡ ಪಂಡಿತರು ಧರ್ಮಸ್ಥಳದಲ್ಲಿ ಹೈಸ್ಕೂಲಲ್ಲಿ ಭಾಳ ಚೆನ್ನಾಗಿ ಹೇಳಿದರು. ಈ ಒಂದು ಪಾಠ ಮಾಡಲಿ 1 ವಾರ ತಗೊಂಡ್ರು ಅವರು. ಇವತ್ತಿಗೂ ನಾನು ಮರಿತಾ ಇಲ್ಲ. ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ. ಉರಗ ಪತಾಕ ಯಾರದು? ನೀರೊಳಗೆ ಇದ್ದು ಕೂಡ, ಮುಳುಗಿದ್ರು ಕೂಡ ಅವನಿಗೆ ಬೆವರ್ತಾ ಇದ್ದಾನೆ ಅಂತ ಹೇಳಿದರೆ ಭೀಮ ಇನ್ನು ದುರ್ಯೋಧನನಿಗೆ ಯಾವ ರೀತಿಯಲ್ಲಿ ಮಾಡಿದ ಅಂತ ಹೇಳುವಂಥದ್ದು ಇವತ್ತಿಗೂ ಕೂಡ ನೆನಪಿದೆ. ಇಂಥ ಟೀಚರ್ಗಳು ಸಿಗುವಂಥದ್ದು. ಅದರಲ್ಲಿ ಒಬ್ಬರು ಟೀಚರ್ ಪ್ರೊಫೆಸರ್ ಚಿನ್ನಪ್ಪ ಗೌಡ ಅಂತ ಹೇಳಿ ಇಷ್ಟಪಡ್ತೇನೆ. ಯಾಕೆಂದರೆ ಆ ರೀತಿಯ ಒಂದು ಆಮೇಲೆ ಅವರು ಪ್ರಾಚೀನ ಬಿಟ್ಟು ಅವರು ಆಧುನಿಕಕ್ಕೆ ಬರ್ತಾರೆ. ಇಲ್ಲಿ ಹೇಳ್ತಾರೆ ತಂತ್ರಜ್ಞಾನ ಇವತ್ತು ಮುದ್ರಣದಲ್ಲಿ ಎದ್ದು ಕಾಣ್ತದೆ ನಮಗೆ. ಕನ್ನಡ ಸಾಹಿತ್ಯ ಶಿಕ್ಷಣಕ್ಕೆ ಪರಿಚಯ ಆದದ್ದು ಆ ಕಾಲದ 18-19ನೇ ಶತಮಾನಕ್ಕೆ ಹೋಗ್ತಾರೆ ಅವರು. ಮೂಲ ಕೃತಿಗಳನ್ನು ಓದುವ ಅವಕಾಶ ಸಂಗ್ರಹ ತಪ್ಪಿಸಿತೆ ಅಂತ ಕೇಳ್ತಾರೆ. ನೀವು ಸಂಗ್ರಹ ಮಾಡಿ ಸಮ್ಮರಿ ಮಾಡಿ ಮುಖ್ಯಾಂಶ ಕೊಟ್ಟ ಕೂಡಲೇ ವೈಸ್ ಚಾನ್ಸಲರ್ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಿದರು. ನಾನು ಆ ಸಂಗ್ರಹ ಮಾಡಿದ್ದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಿ ಆ ಮೂಲ ಕೃತಿಗೆ ಹೋಗ್ತೇನೆ, ಆ ಕೇಸ್ ವರ್ಕರ್ ಏನು ಬರೆದಿದ್ದಾನೆ ಅಂತ. ಆಮೇಲೆ ಪುನಃ ಫೈಲ್ ನಡೆಯಲ್ಲಿ ಇಟ್ಟದನ್ನು ನೋಡಿ ಇದು ಖಂಡಿತ ಸರಿಯಾಗಿ ಸಂಗ್ರಹ ಆಗಿದೋ, ಸಂಪಾದನೆ ಸರಿಯಾಗಿ ಆಗಿದೋ, ಈ ಮುಖ್ಯಾಂಶ ಸರಿಯಾಗಿ ಆಗಿದೋ, ಇಲ್ಲಿ ನಾನು ನಿರ್ಧಾರ ಮಾಡಬಹುದು ಅಂತ ಅಲ್ಲಿಂದ ಹಿಂದೆ ಹೋಗ್ತೇನೆ. ಬಿಗಿನಿಂದ ಮುಂದೆ ಬರೋದಿಲ್ಲ. ಇಲ್ಲಿಯ ಮುಖ್ಯಾಂಶದಿಂದ ರಿಜಿಸ್ಟ್ರಾರ್ ಏನು ಬರೆದಿರ್ತಾರೆ ಅವರ ಒಕ್ಕಣೆ ಮತ್ತು ಅವರ ಧಾಟಿ ನೋಡಿಕೊಂಡು ನನಗೆ ಕೆಲವು ಪ್ರಶ್ನೆಗಳನ್ನು ಹಾಕೊಳ್ತಾ ಹೋಗ್ತೇನೆ, ಹಿಂದೆ ಹೋಗ್ತೇನೆ. ಆ ರೀತಿಯಲ್ಲಿ ಮೂಲ ಕೃತಿಗಳನ್ನು ಓದುವ ಅವಕಾಶ ತಪ್ಪುವುದಿಲ್ಲ. ಯಾವಾಗ ನಿಮ್ಮ ಮನಸ್ಥಿತಿ ಆ ರೀತಿಯಲ್ಲಿದೆ ಆಗ ತಪ್ಪದೆ. ಆದರೆ ಅವರು ಹೇಳಿದರು ಗಮನಿಸಬೇಕಾದ ಚಿಂತನೆ ಮಾಡಬೇಕಾದ ಅನೇಕ ಸಂಗತಿ ನಮ್ಮ ಮುಂದೆ ಇಟ್ಟರು. ಬಹಳ ಖುಷಿ ಆಯ್ತು ನನಗೆ. ಆಮೇಲೆ ಪುನಃ ಹೇಳಿದರು ನಿಘಂಟು ಕೂಡ ಅಷ್ಟೇ, ಅನುವಾದ ಕೂಡ ಅಷ್ಟೇ, ಇದು ಸಂಪಾದನೆ ಕೆಲಸ ಅಂತೇಳಿ ಒಂದು ಮಾತನ್ನು ಬಿಟ್ಟು ಅದನ್ನು ಸ್ಟ್ರೆಚ್ ಮಾಡಿ ಮಾತಾಡ್ತಾರಲ್ಲ, ಇನ್ನು ಮುಂದೆ ಹೋಗುತ್ತೆ. ಮುಖ್ಯ ಅತಿಥಿಯ ಭಾಷಣವನ್ನು ಮುಂದೆ ಕೊಂಡೋಗಬೇಕು ಅಧ್ಯಕ್ಷ. ಅದಕ್ಕೆ ಅವನಿಗೆ ಅಧ್ಯಕ್ಷನ ಸ್ಥಾನದಲ್ಲಿ ಕೂತ್ಕೊಳಿಸ್ತಾರೆ. ಕೆಲವೊಮ್ಮೆ ಆ ಕಡೆ ಈ ಕಡೆ ಆಗುತ್ತೆ, ನಂದು ಆಗ್ಬೋದು, ಹಾಗೇನಾದರೆ ದಯಮಾಡಿ ಕ್ಷಮಿಸಿ. ಆಮೇಲೆ 3ನೇ ಹಂತದಲ್ಲಿ ಹೇಳಿದರು ಜಾನಪದ ಕೃತಿಗಳ ಸಂಶೋಧನೆ ಅಂತ. ಇದು ನನಗೆ ಗೊತ್ತಿದೆ, ಹೃದಯಕ್ಕೆ ಬಹಳ ಹತ್ತಿರವಾದವರಿಗೆ. ಅದು ಬೇರೆಯವರು ಹೇಳಿದರು ಕೇಳಿಸಿ ಬರೆದು ಅದನ್ನು ಪ್ರಕಟ ಮಾಡೋದು, ಅವನ ಹತ್ರವೇ ಹೇಳಿಸಿ ಬರೆಸಿ ಪ್ರಕಟಣೆ ಮಾಡುವಂಥದ್ದು, ಹೀಗೆ ಬರೆಸಿಕೊಂಡು ಆಮೇಲೆ ಪ್ರಕಟಣೆ ಮಾಡೋದು, ಹೀಗೆಲ್ಲ ಹೇಳಿದರು ಅವರು. ಆಮೇಲೆ ಆಡಿಯೋ ವಿಡಿಯೋ ಮೂಲಕ ದಾಖಲೀಕರಿಸುವುದು, ಅದನ್ನು ಭಾಳ ಚೆನ್ನಾಗಿ ಹೇಳಿದರು. ಅಲ್ಲಿ ಸೂಕ್ಷ್ಮತೆ ಹೇಳಿದರು. ಅವನು ಮಾತಾಡ್ತಾ ಇರ್ತಾನೆ, ರೆಕಾರ್ಡ್ ಆಗುತ್ತೆ, ಕೂಡಲೇ ಆಟೋಮೆಟಿಕ್ ಆಗೋದಿಲ್ಲ. ಆಮೇಲೆ ಪುನಃ ಕ್ಯಾಸೆಟ್ ಚೇಂಜ್ ಮಾಡುವಾಗ 3-4 ಸೆಂಟೆನ್ಸ್ ಹೋಗುತ್ತೆ. ಅದಕ್ಕೆ 2
ಇದನ್ನು ರೆಕಾರ್ಡರ್ಸ್ ಅನ್ನು ಇಡ್ತಾರಲ್ಲ ನೋಡಿ, ಇದು ಆ ಕಾಲದಲ್ಲಿರುವಂತಹ ಸೂಕ್ಷ್ಮತೆ ಮತ್ತೆ ಒಂದು ಸಂಶೋಧನೆ ಮಾಡಿರುವಂತಹ ಒಂದು ಬದ್ಧತೆ ಮತ್ತೆ ಆ ಕಾಳಜಿ ಇದೆಲ್ಲ ಅದು ಮೆಚ್ಚುವಂಥದ್ದು. ಇದು ಇವತ್ತು ನಾವು ಯುರೋಪಿಯನ್ಸ್ ಹತ್ರ ಕಾಣ್ತೇವೆ. ಹಿಸ್ಟ್ರಿ ಸಂಶೋಧನೆ ಮಾಡುವಾಗ ಅವ್ರು ಇದೇ ರೀತಿ ಮಾಡ್ತಾರೆ, ಅಲ್ಲಿ ಆ ಬದ್ಧತೆ ಕಾಣ್ತದೆ. ಇದು ಚಿನ್ನಪ್ಪ ಗೌಡರಲ್ಲಿತ್ತು. ಅದಕ್ಕಾಗಿ ಅವರಿಗೆ ಹೆಸರು ಬಂದಿದೆ ಜಾನಪದ ವಿದ್ವಾಂಸ ಅಂತೇಳಿ. ಸುಮ್ಮನೆ ಬರಲಿಲ್ಲ ಅವರಿಗೆ, ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಸೊ ಈ ರೀತಿಯ ಸಂಗ್ರಹ, ಸಂಪಾದನೆ, ಪ್ರಕಟಣೆ ಈ ಇದರಲ್ಲಿ ಹೇಳಿದರು. ಆಮೇಲೆ ಪುನಃ ಹೇಳಿದರು, ಯಾರೀಗ ಗೋಪಾಲ್ ನಾಯ್ಕ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಅದನ್ನು ಬರಿಬೇಕೇ ವಿನ ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕು ಬರೆಯುವಂಥದ್ದು ಅಲ್ಲ. ಯಾಕಂದ್ರೆ ಅಂಚಿನಲ್ಲಿದ್ದ ಕಲಾವಿದ ಇನ್ನು ಕೇಂದ್ರ ಬಿಂದು ಆಗ್ತಾನೆ. ಅವನ ಅನಿಸಿಕೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಅವ್ರು ಮಾತಾಡ್ತಾ ಹೋದ್ರೆ 3 ದಿವಸ ಮಾತಾಡಬಹುದು, ನನಗೆ ಗೊತ್ತಿದೆ. ಯಾಕಂದ್ರೆ 15,683 ಸಾಲುಗಳು ಅದರ ಸಂಗ್ರಹ ಮಾಡಿದ್ದಾರೆ. ಸಿರಿಕಾವ್ಯ ಅದರಲ್ಲಿ ಹೆಸರು ಬಂದದವರಿಗೆ 4 ಜನ, ಅದು ಎಷ್ಟೋ ಗಂಟೆಗಳು, ಎಷ್ಟೋ ದಿನಗಳು, 10 ವರ್ಷ ಈ 4 ಜನರು ಕೂಡ ಇವತ್ತು ಜಾನಪದ ವಿದ್ವಾಂಸರಾಗಿದ್ದಾರೆ, ಜಗತ್ತಿಗೆ ಪರಿಚಯಗೊಂಡಿದ್ದಾರೆ. ಇಲ್ಲಿ ಅವರು ಒಂದೇ ಒಂದು ಮಾಡಿ ಅಂತ ಹೇಳಿದ್ರೆ, ಅಧಿಕೃತ ಒಡೆಯ ಯಾರು? ಅದು ಗೋಪಾಲ್ ನಾಯ್ಕ. ಈ ಅಧಿಕೃತ ಒಡೆಯ ಪ್ರೊಫೆಸರ್ ಬಿ ವಿವೇಕರಯ್ಯ ಅಲ್ಲ, ಪ್ರೊಫೆಸರ್ ಚಿನ್ನಪ್ಪ ಗೌಡ ಅಲ್ಲ, ಇನ್ನೊಬ್ರು ಲಾರಿ ಹಾಂಕೋ ಅದ, ಇನ್ನೊಬ್ರು ಅವರ ಮಿಸ್ಸಸ್ಸು ಅಲ್ಲ. ಈ 4 ಜನ ಅದನ್ನು ನೆನಪಿಟ್ಟುಕೊಂಡಿದ್ದಾರೆ ನೋಡಿ. ಈ ರೀತಿಯಲ್ಲಿ ಅಲ್ಲಿ ಕೊಂಡೋದುಂಟಲ್ಲ, ಇಲ್ಲಿರುವಂತಹ ಒಂದು ಎಥಿಕಲ್ ಕಾಂಡಕ್ಟ್ ಹೇಳ್ತೇವೆ, ಮತ್ತೆ ಒಂದು ಅಥಾರಿಟೇಟಿವ್ ಅಪ್ರೋಚ್ ಇಂಗ್ಲೀಷಲ್ಲಿ ಹೇಳ್ತೇವೆ. ಎರಡನ್ನೂ ಕೈ ಜೋಡಿಸಿಕೊಂಡ ಕಾರಣ ಇವತ್ತು ಅವರ ಹೆಸರಿದೆ. ಇನ್ನು 100 ವರ್ಷಗಳ ಕಾಲ ಅವರು ಬದುಕಿದ್ರು ಅವರ ಹೆಸರು ಇರುತ್ತೆ. ಯಾಕಂದ್ರೆ ಅವರು ಸುಮ್ಮನೆ ಇಲ್ಲ. ಕಲಿಕೆ ಅಂತ ಹೇಳುವಂಥದ್ದು ಜೀವನ ಪರ್ಯಂತ ನಡೆಯುವ ನಿರಂತರ ಪ್ರಕ್ರಿಯೆ. ಇದಕ್ಕೆ ಸಹಮತ ನಂದಿದೆ. ನಾನು ಕೂಡ ಅವರನ್ನು ಇನ್ಸ್ಪಿರೇಷನ್ ಇಟ್ಕೊಂಡು ಅವರ ಹಾಗೆ ಆಗಬೇಕು ಅಂತಿದ್ದೇನೆ. ಆದರೆ ನನ್ನ ಆಂಧ್ರ ಸ್ನೇಹಿತರು ಹೇಳ್ತಾರೆ, ಗುರು ಮಿಂಚುಡು ಶಿಷ್ಯ ಆಗಲಿಕ್ಕೆ ಪ್ರಯತ್ನ ಮಾಡಿ ಅಂತ. ಅದು ಆಗ್ತದೆ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಕೊನೆಗೆ ಅವ್ರು ಹೇಳಿದೆ ಅನ್ನುತ್ತಾರೆ, ಜ್ಞಾನದ ಪರಿಧಿಯ ತಿಳುವಳಿಕೆ ಬಹಳ ಮುಖ್ಯ, ಅದನ್ನು ಅರ್ಥ ಮಾಡಿಕೊಂಡು ಆಚೆ ಹೋಗಬೇಕು ನಾವು ಅಂತ. ಲುಕ್ ಬಿಯಾಂಡ್ ದಿ ಹೊರೈಸನ್ ಹೇಳ್ತೇವೆ. ಆಗ ಮಾತ್ರ ನಮಗೆ ಈ ಯಶಸ್ಸು ಬರುತ್ತೆ ಅಂತ ಹೇಳುವಂಥದ್ದು. ಇದನ್ನು ತುಂಬ ಕಲ್ತಿದ್ದೇನೆ. ಈ ಕ್ರೆಡಿಟು ನಮ್ಮ ಇವರಿಗೆಲ್ಲ ಸಲ್ಲುತ್ತೆ. ಯಾಕಂದರೆ ನನ್ನ ಮಂಗಳೂರು ವಿಶ್ವವಿದ್ಯಾಲಯ ಪರವಾಗಿ, ಆಮೇಲೆ ನನ್ನ ಕುಲಪತಿಯ ಒಂದು ವೈಯಕ್ತಿಕ ನೆಲೆಯಲ್ಲಿ ನಾನು ಪ್ರೊಫೆಸರ್ ಕೆ ಅಭಯ್ ಕುಮಾರ್ ಅವರನ್ನು ಅಭಿನಂದಿಸ್ತೇನೆ. ಅದೇ ರೀತಿ ಡಾಕ್ಟರ್ KR ದುರ್ಗಾದಾಸ್, ಆಮೇಲೆ ಡಾಕ್ಟರ್ ಬಸವರಾಜಪ್ಪ, ಆಮೇಲೆ ಎಲ್ ರಾಮಮೂರ್ತಿ, ಇವ್ರನ್ನೆಲ್ಲ ನಾನು ಮಂಗಳೂರು ವಿಶ್ವವಿದ್ಯಾಲಯ ಪರ ಅಭಿನಂದಿಸ್ತೇನೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡಿಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರ ಮತ್ತು ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣ ಕಲ್ಪಿಸುವಲ್ಲಿ ನಾನು ಎಡವುವುದಿಲ್ಲ, ಅಲ್ಲಿ ಕಿಂಚಿತ್ತು ನಾನು ಲೋಪ ಮಾಡುವುದಿಲ್ಲ ಅಂತ ಹೇಳುವಂಥ ಆಶ್ವಾಸ ನಿಮ್ಮೆಲ್ಲರಿಗೂ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ವಿಚಾರವನ್ನು ಕೇವಲ ಈ 3 ದಿವಸಗಳ ವಿಚಾರ ಸಂಕಿರಣ ಇಲ್ಲಿ ಸಂಪನ್ನಗೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಒಬ್ಬ ಕಾರಣ ಅಲ್ಲ. ನನ್ನ ವಿಭಾಗದಲ್ಲಿರುವಂಥ ಸೋಮಣ್ಣ, ಧನಂಜಯ, ಆಮೇಲೆ ನಾಗೇಶ್ ನಾಯ್ಕ, ರಾಜೇಶ್ರೀ ಅವರು, ಈ ಎಲ್ಲ ಅಧ್ಯಾಪಕರು, ಸಂಶೋಧನಾ ವಿದ್ಯಾರ್ಥಿ, ನನಗಿಂತ ಹೆಚ್ಚು ಓಡಾಟವನ್ನು ಮಾಡಿ ಕೆಲಸವನ್ನು ಮಾಡಿದವರು ಸಂಶೋಧನಾ ವಿದ್ಯಾರ್ಥಿಗಳು. ಅದರ ಆಡಳಿತಾತ್ಮಕ ತೀರ್ಮಾನವನ್ನು ಮಾತ್ರ ನಾನು ತಗೊಳ್ತಾ ಇದ್ದೆ. ಅದರ ಕಾರ್ಯರೂಪಕ್ಕೆ ತಂದಂತಹ ಎಲ್ಲ ಶ್ರೇಯಸ್ಸು ಈ ಎಲ್ರಿಗೂ, ಉಳಿದವರಿಗೆಲ್ಲರಿಗೂ ಹೋಗಬೇಕು, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ. ಹಾಗಾಗಿ ಇದು ನಾನು ಮಾಡಿದೆ ಅನ್ನುವಂಥಲ್ಲ, ನಮ್ಮ ವಿಭಾಗ ಮಾಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಸಹಕರಿಸಿದ ಎಲ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರ ಮಾತುಗಳನ್ನು ಸಂಗ್ರಹಿಸಿ ಚೆಂದಾಗಿ ಹೇಳಿದಂತಹ ಕುಲಪತಿಗಳಿಗೆ ಧನ್ಯವಾದಗಳು. ಇದೀಗ ಈ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡ ಕೇವಲ 5 ಶಿಬಿರಾರ್ಥಿಗಳಿಗೆ ಸಾಂಕೇತಿಕವಾಗಿ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮ ಇದೆ. ಕರೆದವರು ಬಂದು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು. ಇವರಿಗೆ ಕುಲಪತಿಗಳು ಪ್ರಮಾಣ ಪತ್ರವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಚಿತ್ತಯ್ಯ, ಡಾಕ್ಟರ್ HK ವೆಂಕಟೇಶ್, ಡಾಕ್ಟರ್ ಶುಲಾಬಾಯಿ, ಮೌನೇಶ್ ಬಡಿಗೇರ್, ಮತ್ತು ಖಾಜಾವಲಿ ಈಚನಾಳ. ಪ್ರಮಾಣಪತ್ರ ಪಡೆದಂತಹ ಶಿಬಿರಾರ್ಥಿಗಳಿಗೂ ವಿತರಿಸಿದಂತಹ ಕುಲಪತಿಗಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದವರನ್ನು
ಇದೀಗ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಕೇಂದ್ರದ ಅಸೋಸಿಯೇಟ್ ಫೆಲೋ ಆಗಿರುವಂತಹ ಡಾಕ್ಟರ್ ಸರ್ಜಾಶಂಕರ್ ಹರಡಿಮಠ ಇವರು ವಂದಿಸಲಿದ್ದಾರೆ. ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು ಮತ್ತು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳಗಂಗೋತ್ರಿ ಮಂಗಳೂರು ಇವರ ಸಹಯೋಗದಲ್ಲಿ ಕಳೆದ 3 ದಿನಗಳಿಂದ ಆಯೋಜಿಸಲ್ಪಟ್ಟ ಕನ್ನಡ ಗ್ರಂಥ ಸಂಪಾದನೆ ಹೊಸ ಚಿಂತನೆಗಳು ಈ ವಿಚಾರ ಸಂಕಿರಣದ ಒಂದು ಕೊನೆಯ ಹಂತದಲ್ಲಿ ನಾವೀಗ ಇದ್ದೇವೆ. ಈ ಒಂದು ಗ್ರಂಥ ಸಂಪಾದನೆ ಹೊಸ ಚಿಂತನೆಗಳ ಕುರಿತ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ನಮಗೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ಸಿಕ್ಕಿರ್ತಕ್ಕಂಥ ಸಹಕಾರ ಮತ್ತು ಒಂದು ಆಪ್ತತೆಯ ಒಂದು ಪ್ರತಿಕ್ರಿಯೆ, ಸ್ಪಂದನೆ ಇದನ್ನೆಲ್ಲ ಕೂಡ ನಮ್ಮ ಯೋಜನಾ ನಿರ್ದೇಶಕರು ಈಗಾಗಲೇ ಹೇಳಿದ್ದಾರೆ. ಇವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸಮಾರೋಪ ಸಮಾರಂಭದ ಒಂದು ವಂದನಾರ್ಪಣೆಗೆ ನಾನಿಲ್ಲಿ ನಿಂತಿದ್ದೇನೆ. ಈ ನಮ್ಮ ಕಾರ್ಯಕ್ರಮಕ್ಕೆ, ಈ ವಿಚಾರ ಸಂಕಿರಣಕ್ಕೆ ರಾಜ್ಯದ ಹಲವು ಭಾಗಗಳಿಂದ ಇಲ್ಲಿಗೆ ಶಿಬಿರಾರ್ಥಿಗಳು ಆಗಮಿಸಿದ್ದಾರೆ. ಧಾರವಾಡದಿಂದ, ಮೈಸೂರಿನಿಂದ, ಮಂಡ್ಯದಿಂದ, ಹಂಪಿಯಿಂದ, ಈಗ ಅನೇಕ ಊರುಗಳಿಗೆ, ಕಾಸರಗೋಡಿಂದ ಶಿಬಿರಾರ್ಥಿಗಳು ಬಂದಿದ್ದಾರೆ. ಮಳೆಯ ಕಾರಣದಿಂದ ಕೆಲವು ಜನರಿಗೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರನ್ನು ಮುಂದಿನ ವಿಚಾರ ಸಂಕಿರಣದಲ್ಲಿ ನಾವು ಒಳಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿದ್ದೀವಿ ಅಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಸಮಾರಂಭದಲ್ಲಿ ಅತ್ಯಂತ ಲವಲವಿಕೆಯಿಂದ ನಮ್ಮಲ್ಲಿಗೆಲ್ಲರಿಗೂ ಚೈತನ್ಯಶೀಲವಾದ ಒಂದು ಅಧ್ಯಕ್ಷೀಯ ನುಡಿಗಳನ್ನು ಆಡಿರ್ತಕ್ಕಂತಹ ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ PS ಎಡಪಡಿತ್ತಾಯ ಅವರನ್ನು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಮತ್ತು SVP ಕನ್ನಡ ಅಧ್ಯಯನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರಿಗೆ ನಮ್ಮ ಅಧ್ಯಯನ ಕೇಂದ್ರದ ಪರವಾಗಿ ನೆನಪಿನ ಕಡತವನ್ನು ನಮ್ಮ ಯೋಜನಾ ನಿರ್ದೇಶಕರಾದ KR ದುರ್ಗಾದಾಸರ್ ಅವರು ನೀಡಬೇಕಂತ ವಿನಂತಿಸ್ತೇನೆ. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣವನ್ನು ಮಾಡಿರ್ತಕ್ಕಂತಹ, ಯಾಕಂದರೆ ಸಮಾರೋಪ ಭಾಷಣ ಅಂದ ತಕ್ಷಣ ಅದೊಂದು ರಿಚುವಲ್ ಆಗಿ, ಅದೊಂದು ಸಂಪ್ರದಾಯ ರೀತಿ ಮಾಡ್ತಕ್ಕಂಥದ್ದೇ ಸಂಗತಿಗಳು ಜಾಸ್ತಿ ಇದ್ದಾಗ ಒಂದು ಅರ್ಥಪೂರ್ಣವಾದ ಮತ್ತು ಒಂದು ಪ್ರಬಂಧವನ್ನು ಮಂಡಿಸುವ ರೀತಿಯಲ್ಲಿ ಅವರು ನಮಗೆಲ್ಲ ಮಾರ್ಗದರ್ಶಕವಾದ ಮಾತುಗಳನ್ನು ಇಲ್ಲಿ ಹೇಳಿ, ಗ್ರಂಥ ಸಂಪಾದನೆ ಹೇಗಿರಬೇಕು, ಯುವ ಸಂಶೋಧಕರು ಯಾವ ದಿಕ್ಕಿನಲ್ಲಿ ಮುನ್ನಡಿಬೇಕು ಅನ್ನುವ ಮಾತುಗಳನ್ನು ವಿವರವಾಗಿ ಹೇಳಿದ್ದಾರೆ. ಪ್ರೊಫೆಸರ್ ಡಾಕ್ಟರ್ K ಚಿನ್ನಪ್ಪಗೌಡರವರು, ವಿಶ್ರಾಂತ ಕುಲಪತಿಗಳು, ಜನಪದ ವಿಶ್ವವಿದ್ಯಾಲಯ ಶಿಗ್ಗಾವಿ, ಅವರಿಗೆ ನಮ್ಮ ಅಧ್ಯಯನ ಕೇಂದ್ರದ ಪರವಾಗಿ, ಕನ್ನಡ ಅಧ್ಯಯನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ವಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಕೂಡ ನೆನಪಿನ ಕಡತವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಅಧ್ಯಯನ ಕೇಂದ್ರದ ಜೊತೆಗೆ ಸಹಯೋಗವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂತಹ, ಮತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಮಾಡಿದ್ದೀವಿ. ಅಲ್ಲಿಗೆ ಇಂಥ ಭಿನ್ನವಾಗಿ ತುಂಬ ಆಪ್ತವಾಗಿ ಮತ್ತು ತುಂಬ ಕ್ರಿಯಾಶೀಲವಾಗಿ ಈ ಒಂದು ವಿಚಾರ ಸಂಕಿರಣ ಸಾಧ್ಯ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ K ಅಭಯ್ ಕುಮಾರ್ ಅವರಿಗೆ ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಅದರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅವರು ಕೂಡ ನೆನಪಿನ ಕಡತವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಹಿರಿಯ ಹುದ್ದೆಯಲ್ಲಿ ಇದ್ದರೂ ಕೂಡ ಈಗ ಅವರು ನಿವೃತ್ತಿಯನ್ನು ಪಡೆದಿದ್ದರೂ ಕೂಡ ಅವರು ಬಹಳ ಉತ್ಸುಕತೆಯಿಂದ ಇದರಲ್ಲಿ ಭಾಗವಹಿಸಿರ್ತಾರೆ. ಪ್ರೊಫೆಸರ್ L ರಾಮಮೂರ್ತಿ ಅವರು ಇಡೀ 3 ದಿನಗಳು ಕೂಡ ಅವರು ನಮ್ಮ ಜೊತೆಗೆ ಇದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಮ್ಮ ಅಧ್ಯಯನ ಕೇಂದ್ರದ ಪರವಾಗಿ, SVP ಕನ್ನಡ ಅಧ್ಯಯನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಅವರಿಗೆ ನೆನಪಿನ ಕಡತವನ್ನು ನೀಡುವುದರ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ವೇದಿಕೆಯಲ್ಲಿ ಈ ವಿಚಾರ ಸಂಕಿರಣದ ಸಂಚಾಲಕರಾಗಿರತಕ್ಕಂಥ ಬಸವರಾಜಪ್ಪ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾವು ಅಧ್ಯಯನ ಕೇಂದ್ರದ ಪರವಾಗಿ, ಕನ್ನಡ ಅಧ್ಯಯನ ಸಂಸ್ಥೆಯ ಪರವಾಗಿ
ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ ರಾಜಶೇಖರ್ ಜಮದಂಡಿ ಅವರು ನೆನಪಿನ ಕಡತವನ್ನು ಅವರಿಗೆ ನೀಡ್ತಾ ಇದ್ದಾರೆ. ಮತ್ತು ಈ ಒಂದು ಕನ್ನಡ ಗ್ರಂಥ ಸಂಪಾದನೆ ಹೊಸ ಚಿಂತನೆಗಳು ಈ ವಿಚಾರ ಸಂಕಿರಣಕ್ಕೆ ನಾವು ಯುವ ಸಂಶೋಧಕರಿಂದ ಪ್ರಬಂಧಗಳನ್ನು ಆಹ್ವಾನಿಸಿ ಪ್ರಕಟಣೆಯನ್ನು ನೀಡಿದಾಗ ನಮಗೆ ಹೆಚ್ಚಿನ ಭರವಸೆ ಇರಲಿಲ್ಲ, ಹೆಚ್ಚಿನ ಪ್ರಬಂಧಗಳು ಬರ್ತಾವೆ ಅಂತ. ಯಾಕಂದರೆ ನಮ್ಮ ಹಿಂದಿನ ಅನುಭವ ಏನಿತ್ತು, ಈಗ ನಾವು ಪ್ರಾಚೀನ ಕನ್ನಡ ಸಾಹಿತ್ಯದ ಅಂತರ್ಶಿಸ್ತೀಯ ಅಧ್ಯಯನದ ಬಗ್ಗೆ ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿಚಾರ ಸಂಕಿರಣಗಳನ್ನು ಮಾಡಿದಾಗ ಅಲ್ಲಿಯ ಒಂದು ಬಂದಿರತಕ್ಕಂಥ ಪ್ರತಿಕ್ರಿಯೆ ಅಷ್ಟು ಉತ್ಸಾಹದಾಯಕವಾಗಿರಲಿಲ್ಲ. ಹಾಗಾಗಿ ನಮಗೆ ಹೆಚ್ಚು ಇದು ಬರುತ್ತೆ ಅನ್ನುವ ಭರವಸೆ ಕೂಡ ಇರಲಿಲ್ಲ. ಆದರೆ ರಾಜ್ಯದ ವಿವಿಧ ಭಾಗಗಳಿಂದ ಒಳ್ಳೆಯ ಪ್ರಬಂಧಗಳು ನಮಗೆ ಬಂದವು. ಅದರಲ್ಲಿ ಅನೇಕರು ಈ 3 ದಿನಗಳ ಕಾಲದಲ್ಲಿ ಪ್ರಬಂಧವನ್ನು ಮಂಡಿಸಿದ್ದಾರೆ. ದೂರದಿಂದ ಬಂದು 3 ದಿನಗಳ ಕಾಲ ಇಲ್ಲಿ ಇದ್ದು ಪ್ರಬಂಧವನ್ನು ಮಂಡಿಸಿರ್ತಕ್ಕಂಥ ಯುವ ಸಂಶೋಧಕರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಈ ಒಂದು ವಿಚಾರ ಸಂಕಿರಣದ ಬಹಳ ದೊಡ್ಡ ಆಸ್ತಿ ಅಂದರೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳು. ಅವರು ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಬರಬೇಕಿತ್ತು, ಮಳೆಯ ತೊಂದರೆ ಇತ್ತು, ಕೆಲವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ಆದರೆ ಬಹುಪಾಲು ವಿದ್ವಾಂಸರು ಇಲ್ಲಿಗೆ ಬಂದು ತಮ್ಮ ಪ್ರಬಂಧವನ್ನು ಮಂಡಿಸಿ ಶಿಬಿರಾರ್ಥಿಗಳಿಗೆ, ಯುವ ಸಂಶೋಧಕರಿಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶಕವಾದ ಪ್ರಬಂಧವನ್ನು ಮಂಡಿಸಿದ್ದಾರೆ. ಮತ್ತು ನಾವು ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಒಂದು ಯುವ ಸಂಶೋಧಕರಲ್ಲಿ ಮತ್ತು ವಿಚಾರವನ್ನು ಮಂಡಿಸಿರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ತಾವು ಮಂಡಿಸಿರ್ತಕ್ಕಂತಹ ಪ್ರಬಂಧವನ್ನು ಏನಾದರೂ ತಿದ್ದುಪಡಿಗಳಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಲೇಖನ ರೂಪದಲ್ಲಿ ನೀಡಿ ದಯವಿಟ್ಟು ಸಹಕರಿಸಬೇಕು. ನಮ್ಮದು ಈಗಾಗಲೇ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರ ಅನುಮತಿಯ ಮೇರೆಗೆ ಈಗಾಗಲೇ ಇಲ್ಲಿವರೆಗೆ ಬಂದಿರತಕ್ಕಂಥ ಎಲ್ಲ ಕಮ್ಮಟಗಳ ಲೇಖನಗಳು ಕೂಡ ವಿವಿಧ ಪುಸ್ತಕಗಳಾಗಿ ಬರುವ ಹಂತದಲ್ಲಿದ್ದಾವೆ. ಈ ಒಂದು ವಿಚಾರ ಸಂಕಿರಣದ ಅಲ್ಲಿ ವ್ಯಕ್ತವಾದ ಮಂಡಿತವಾದ ಪ್ರಬಂಧಗಳ ಒಂದು ಪುಸ್ತಕ ಕೂಡ ಇದ್ರ ಜೊತೆನೇ ಬರಲಿಕ್ಕೆ ಅನುಕೂಲವಾಗುವಂತೆ ತಾವೆಲ್ಲರೂ ಕೂಡ ತಮ್ಮ ಪ್ರಬಂಧವನ್ನು ಕೇಂದ್ರಕ್ಕೆ ತಕ್ಷಣವೇ ಕಳಿಸ್ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಮತ್ತು ನಾವು ಇಲ್ಲಿ ಈ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳುವ ಹಿನ್ನೆಲೆಯಲ್ಲಿ ಇದ್ರ ಜೊತೆಯಾಗಿ ದುಡಿರ್ತಕ್ಕಂತಹ ಈ ಒಂದು ನಮ್ಮ SVP ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರೊಫೆಸರ್ ಸೋಮಣ್ಣ ಅವರು, ಪ್ರೊಫೆಸರ್ ಧನಂಜಯ ಅವರು, ಆಮೇಲೆ ಸ್ಪೆಷಲ್ ಆಫೀಸರ್ ಆಗಿರ್ತಕ್ಕಂಥ ಡಾಕ್ಟರ್ ನಾಗಪ್ಪ ಗೌಡ್ರು, ಅವರೆಲ್ಲರ ಒಂದು ಸಹಕಾರ ಮತ್ತು ಕ್ರಿಯಾಶೀಲತೆ ಇದರಿಂದ ಈ ಕಾರ್ಯಕ್ರಮ ಇಷ್ಟು ಒಂದು ಧನ್ಯತೆಯನ್ನು ಮೂಡಿಸ್ತಾ ಇದೆ ನಮ್ಮೆಲ್ಲರಿಗೂ ಕೂಡ. ಯಾಕಂದರೆ ಸಾಮಾನ್ಯವಾಗಿ ವಿಚಾರ ಸಂಕಿರಣಗಳು ಕಮ್ಮಟಗಳು ನಡೀತವೆ, ಅದು ಒಂದು ಕಾರ್ಯಕ್ರಮ 3 ದಿನ ಮುಗಿದು ಹೋಗುತ್ತೆ. ಆದರೆ ಅದರ ಮುಗಿದ ನಂತರದಲ್ಲಿ ನಮ್ಮೆಲ್ಲರಲ್ಲೂ ಮೂಡ್ತಕ್ಕಂಥ ಒಂದು ಧನ್ಯತೆ ಇದೆಯಲ್ಲ, ಕೇವಲ ಒಂದು ನಾವು ಜ್ಞಾನವನ್ನು ಪಡೆದು ಅಂತ ಮಾತ್ರ ಅಲ್ಲ. ಈಗ ನಮ್ಮ ಡಾಕ್ಟರ್ ಎಲ್ ರಾಮಮೂರ್ತಿ ಅವರು ಹೇಳಿದ್ರು, ಒಂದು ಕುಟುಂಬದ ಕಾರ್ಯಕ್ರಮದ ರೀತಿ ಇತ್ತು ಅಂತ. ಆ ರೀತಿ 3 ದಿನಗಳ ಕಾಲವೂ ಕೂಡ ಇದು ಯಶಸ್ವಿಯಾಗಿ ನಡೀಲಿಕ್ಕೆ, ಸಾರ್ಥಕವಾಗಿ ನಡೀಲಿಕ್ಕೆ ಮತ್ತು ನಮ್ಮಲ್ಲಿ ಒಂದು ಧನ್ಯತೆಯ ಭಾವ ಮೂಡಲಿಕ್ಕೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ಈ ಒಂದು SVP ಕನ್ನಡ ಅಧ್ಯಯನ ಸಂಸ್ಥೆಯ ಸ್ನೇಹಿತರು, ಹಿರಿಯರು ಎಲ್ಲರೂ ಕೂಡ, ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹಳ ಮುಖ್ಯವಾಗಿ ನಾವು ಇನ್ನೊಬ್ಬರಿಗೆ ಅದನ್ನು ಕೃತಜ್ಞತೆ ಹೇಳ್ಬೇಕಂದ್ರೆ ಮಾಧ್ಯಮದವರಿಗೆ. ಯಾಕಂದರೆ ಇಲ್ಲಿ ಬಹಳ ವಿಪರೀತ ಮಳೆ ಇತ್ತು, ಆಮೇಲೆ ಪ್ರಕೃತಿ ವಿಕೋಪ ಎಲ್ಲ ಕಡೆ ಆಗ್ತಾ ಇತ್ತು, ರಾಜಕಾರಣದಲ್ಲಿ ಬೇರೆ ಬೇರೆ ಏನೇನೋ ನಡೀತಿತ್ತು. ಆದರೆ ನಮ್ಮಲ್ಲಿ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಏನಿದೆ, ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಮತ್ತು SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂಥ ಕನ್ನಡ ಗ್ರಂಥ ಸಂಪಾದನೆ, ಹೊಸ ಚಿಂತನೆಗಳು ಕೂಡ ಎಷ್ಟು ಮುಖ್ಯವಾ ಅಂತ ಗ್ರಹಿಸಿ ಅದನ್ನು ನಮ್ಮ ಪತ್ರಿಕೆಗಳು ಬಹಳ ಮುಖ್ಯ ಶೀರ್ಷಿಕೆಯಲ್ಲಿ ಪ್ರಕಟ ಮಾಡಿದ್ದಾವೆ. ನಾವು ಇವತ್ತೆಲ್ಲ ಪ್ರಜಾವಾಣಿ ಕನ್ನಡ ಇದು ವಿಜಯ ಕರ್ನಾಟಕವನ್ನು ನೋಡಿದ್ರೆ ಇಡೀ ಕಾರ್ಯಕ್ರಮವನ್ನು ಲೀಡ್ ಮಾಡಿದ್ದಾರೆ ಅವರು ಕೂಡ, ಎಲ್ಲರೂ ಕೂಡ. ಅವರೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಈ ಮೂಲಕ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೆ ಈ ಒಂದು ವಿಚಾರ ಸಂಕಿರಣಕ್ಕೆ ಇಲ್ಲಿ ಧ್ವನಿವರ್ಧಕ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು, ಮತ್ತೆ ಊಟದ ವ್ಯವಸ್ಥೆಯನ್ನು, ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವ್ರು, ಮತ್ತೆ ಈ ಎಲ್ಲ ಸ್ವಚ್ಛತೆಯನ್ನು ನೋಡ್ಕೊಂಡವ್ರು. ನಾನು ನಮ್ಮ ಸ್ನೇಹಿತರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನಾವು ಈ ಒಂದು ಕರಾವಳಿಗೆ ಬಂದ ತಕ್ಷಣ ಎಷ್ಟು ಸ್ವಚ್ಛತೆ ನಮ್ಮ ಎದುರುಗಡೆ ಆಗುತ್ತೆ ಅಂತ. ನಾವು ಆ ಕಡೆನೂ ನೋಡ್ತೀವಿ, ನಾವು ಆ್ಯಕ್ಚುಲಿ ಅಲ್ಲಿ ಟಾಯ್ಲೆಟ್ಸ್ ಇರ್ಬೋದು, ಇದೆಲ್ಲದೂ ಇರ್ಬೋದು. ಬಟ್ ಇಲ್ಲಿಗೆ NR ಪುರ ದಾಟಿದ ನಂತರ ಎಷ್ಟು ಸ್ವಚ್ಛತೆ ಕಡೆ ಗಮನ ಕೊಡ್ತಾರೆ. ನಾವು ಇಲ್ಲೂ ಕೂಡ ಅದನ್ನು ಸಾಕ್ಷಿಯಾಗಿದೆ. ನಾವು ಇಲ್ಲಿ ವಿಚಾರ ಸಂಕಿರಣದಲ್ಲಿ ಭಾಗಿಯಾದ ಸಂದರ್ಭದಲ್ಲಿಯೇ ನಮ್ಮ ಕಾರ್ಮಿಕ ಮಿತ್ರರು ಬಂದು ಇಲ್ಲಿ ಸ್ವಚ್ಛ ಮಾಡ್ತಾ ಇದ್ದದನ್ನು ನಾವು ಗಮನಿಸ್ತಿದ್ದೀವಿ ಪದೇ ಪದೇ. ಅವರೆಲ್ಲರಿಗೂ, ಯಾಕಂದ್ರೆ ಅವರೆಲ್ಲರಿಂದ ಇದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವೆಲ್ಲರನ್ನು, ಪ್ರತಿಯೊಬ್ಬರನ್ನೂ ಕೂಡ ಇಲ್ಲಿ ಬಹಳ ಹೃತ್ಪೂರ್ವಕವಾಗಿ ನಾವು ನೆನೆಸ್ಕೊಂತೀವಿ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ನಾವು
ಈ ಸಂದರ್ಭದಲ್ಲಿ ಸೋಮಣ್ಣ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನೆನಪಿನ ಕೊಡ್ತವನ್ನು ಕೊಡ್ಲಿಕ್ಕೆ ನಾವು ಮರೆತಿದ್ವಿ, ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಸಂಚಾಲಕರು ಶ್ರೀಯುತ ಸೋಮಣ್ಣ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನೆನಪಿನ ಕಡತವನ್ನು ನೀಡಬೇಕು ಅಂತ ಬಯಸ್ತೇವೆ. ಧನಂಜಯ ಕುಂಬ್ಳೆ ಅವರಿಗೂ ಕೂಡ ನೆನಪಿನ ಕಡತವನ್ನ ಅವರು ಕೊಡ್ಬೇಕು. ಇದು ಕೇವಲ ಒಂದು ಗೌರವದ ಮೂಲಕ ಅಷ್ಟೇ, ಇದು ಬಹಳ ನಮ್ಮ ಸಣ್ಣ ಒಂದು ನೆನಪು ಅಷ್ಟೇ. ಯಾಕಂದ್ರೆ ನೀವೆಲ್ಲ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡ್ದಿದ್ದೀರಲ್ಲ, ಅದ್ರ ಮುಂದೆ ಇದೇನು ಅಲ್ಲ, ಆದ್ರೆ ನಮ್ಮ ನೆನಪು ನಿಮ್ಗಳಲ್ಲಿ ಇರಲಿ. ಯಾಕೆ ನೆನಪು ಇರ್ಬೇಕಂದ್ರೆ ಮತ್ತೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಬೇಕು. ಹಾಗೆ ಈ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಬಯಸ್ತೇನೆ. ಒಬ್ಬರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳೋದು ನಾನು ಮರೆತು ಬಿಟ್ಟಿದ್ದೆ. ನಮ್ಮ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದುಕೊಂಡು ಈಗ ಆಡಳಿತದಲ್ಲಿ ವಿಶೇಷ ಅಧಿಕಾರಿಯಾಗಿರುವಂತಹ ನಾಗಪ್ಪಗೌಡ ಅವರು ನಾವು ವಿಚಾರ ಸಂಕಿರಣವನ್ನು ಆರಂಭಿಸಿದಲ್ಲಿಂದ ಹಿಡಿದು ಕೊನೆಯವರೆಗೂ ಕೂಡ ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ನಮಗೆ ಬೆನ್ನೆಲುಬಾಗಿ ನಿಂತವರು ಅವರು ಮೊನ್ನೆ ನಾವಿಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಅಷ್ಟೊತ್ತಿಗೆ ನೇರ ಬಂದರು, ಜೇಬಿನಿಂದ ಚೆಕ್ಕನ್ನು ತೆಗೆದುಕೊಟ್ರು. ಅವರಾಗಿ ಹಿಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಆಮೇಲೆ ನಾವು ಏನು ಸಣ್ಣ ಸಮಸ್ಯೆ ಇದ್ದರೂ ಕೂಡ ನೇರ ಅವರಿಗೆ ಫೋನ್ ಮಾಡ್ತಿದ್ದೆ. ಹಾಗಾಗಿ ನಾವು ಏನು ಕೋರಿಕೆಯನ್ನು ಮಂಡಿಸಿದ್ದೀವಿ, ಇವತ್ತು ಅಷ್ಟೇ ಗೆಸ್ಟ್ ಹೌಸಿಗೆ ಪೇಮೆಂಟ್ ಮಾಡೋದಕ್ಕೆ ನಾವು ಇದು ತಗೊಂಡಿಲ್ಲ, ಅಪ್ರೂವಲ್ ತಗೊಂಡಿಲ್ಲ, ಸ್ಟೂಡೆಂಟ್ಸ್ ಅಲ್ಲಿ ಉಳ್ಕೊಂಡಿರೋಕ್ಕೆ. ನಾನು ಅಷ್ಟು 14,000 ಚಿಲ್ಲರೆ ಅದನ್ನು ಹೇಗೆ ಪೇ ಮಾಡೋದು, ನನಗೆ ದುಡ್ಡೇ ಇಲ್ಲ, ಹೇಗೆ ಮಾಡೋದು ಅಂತ ಹೇಳಿ ಅವರಿಗೆ ಕೇಳಿದ ತಕ್ಷಣ ಅವರು ಅಲ್ಲಿಗೆ ಹೋಗಿ ವಿಚಾರಿಸಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಷ್ಟೆಲ್ಲ ಕನ್ಸರ್ನ್ ಇರುವಂತಹ ಡಾಕ್ಟರ್ ನಾಗಪ್ಪಗೌಡ ಅವರಿಗೆ ನಾನು ವಿಭಾಗದ ಪರವಾಗಿ, ವಿಶ್ವವಿದ್ಯಾಲಯ ಪರವಾಗಿ ಮತ್ತು ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಕೇಂದ್ರದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅವರಿಗೆ ಪ್ರೊಫೆಸರ್ KR ದುರ್ಗಾದಾಸ್ ಅವರೊಂದು ಕಡತವನ್ನು ಕೊಟ್ಟು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವಿಲ್ಲಿ ಬಹಳ ನೆನಪು ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥ, ಯಾಕಂದ್ರೆ ನಾವೆಲ್ಲರೂ ಕೂಡ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಪರವಾಗಿ ನಾವಿಲ್ಲಿ ಪ್ರತಿನಿಧಿಗಳಾಗಿ ಇಲ್ಲಿ ಭಾಗವಹಿಸಿ ವಿಚಾರ ಸಂಕಿರಣದಲ್ಲಿ ಇದ್ದೀವಿ. ಇದರ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ನಮಗೆ ಈ ಒಂದು 2-3 ತಿಂಗಳ ಹಿಂದೆನೇ ನಾವು ಇದೊಂದು ಗ್ರಂಥ ಸಂಪಾದನೆಯ ಕುರಿತು, ಹೊಸ ಚಿಂತನೆಗಳ ಕುರಿತು ವಿಚಾರ ಸಂಕಿರಣ ಮಾಡಬೇಕು ಅಂತ ನಮ್ಮ ಯೋಜನಾ ನಿರ್ದೇಶಕರಾದ ಪ್ರೊಫೆಸರ್ KR ದುರ್ಗಾದಾಸ್ ಅವರು ನಮಗೆ ಒಂದು ಸೂಚನೆಯನ್ನು ಕೊಟ್ಟು ಚರ್ಚೆಯನ್ನು ಮಾಡಿ ಅನೇಕ ಸಭೆಗಳನ್ನು ಮಾಡಿದ್ವಿ ನಾವು. ಹೇಗೆ ಮಾಡಬೇಕು, ಯಾರು ಸಂಪನ್ಮೂಲ ವ್ಯಕ್ತಿಗಳು ಅಂತ. ಇದರ ಮುಖ್ಯ ಚಿಂತನೆ ಹೊರ ಬಂದಿದ್ದು ಪ್ರೊಫೆಸರ್ KR ದುರ್ಗಾದಾಸ್ ಅವರಿಂದ. ಅಲ್ಲಿಂದ ಆರಂಭ ಆಗಿ ಇಲ್ಲಿವರೆಗೂ ಕೊನೆ ಹಂತದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಪ್ರತಿಯೊಬ್ಬ ಯುವ ಸಂಶೋಧಕ ಪ್ರಬಂಧ ಮಂಡನೆ ಮಾಡಿದ ನಂತರನೂ ಕೂಡ ಅದಕ್ಕೆ ಅವರು ಅಭಿಪ್ರಾಯಗಳನ್ನು ಸೂಚಿಸಿ ತಾವು ಹೇಗೆ ತಿದ್ದುಪಡಿ ಮಾಡ್ಕೊಬೇಕು, ಹೇಗೆ ಅದನ್ನು ಬದಲಾಯಿಸ್ಕೊಬೇಕು ಅನ್ನೋದನ್ನ ಇಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ರು. ನಾವು ಈ ಅಸೋಸಿಯೇಟ್ ಫೆಲೋ ಅಂತ ನಾವೇನಿದ್ದೀವಿ ಇಲ್ಲೆಲ್ಲರೂ ಕೂಡ, ನಮಗೆಲ್ಲರೂ ಕೂಡ ಅವರು ತಂದೆಯ ಸ್ಥಾನದಲ್ಲಿ ನಿಂತು ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಇಲ್ಲಿ ನಮ್ಮ ಕೇಂದ್ರದ ಪರವಾಗಿ SVP ಕನ್ನಡ ಅಧ್ಯಯನ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಮತ್ತು ನಮ್ಮ ಕಚೇರಿಯಲ್ಲಿ ಕೂಡ, ಮೈಸೂರಿನಲ್ಲಿ ಇರ್ತಕ್ಕಂಥ ಕಚೇರಿ ಸಿಬ್ಬಂದಿ ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಈ ಎಲ್ಲ ಕಚೇರಿಯ ಸಿಬ್ಬಂದಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಕೃತಜ್ಞತೆಯಿಂದ ನೆನೆಸ್ತೇನೆ. ಆಮೇಲೆ ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಫರ್ನಾಂಡಿಸ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಮತ್ತು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ DG ರಾವ್ ಅವರು ಕೂಡ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅವರನ್ನು ಕೂಡ, ಅವರೆಲ್ಲರ ಅನುಪಸ್ಥಿತಿಯಲ್ಲಿ ನಾನು ಇಲ್ಲಿ ನೆನೆಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು, ಅಕಸ್ಮಾತ್ ನಾನು ಯಾರು ಬಿಟ್ಟಿದ್ರೆ, ಹೆಸರನ್ನು ಬಿಟ್ಟಿದ್ರೆ ಅವರು ನನಗೆ ಕ್ಷಮಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿ, ಯಾಕಂದರೆ ಈ ಸಮಾರೋಪ ಸಮಾರಂಭ ಅಲ್ಲದೆ ಇದಕ್ಕೆ ಅನಗತ್ಯ ಅನ್ಸಕ್ಕಂಥ ನನ್ನ ಮಾತುಗಳನ್ನು ಕೇಳುವ ತಾಳ್ಮೆಯನ್ನ ತಾವು ತೋರ್ತಾ ಈ 3 ದಿನಗಳ ಕಾಲ ಬಹಳ ಶಿಸ್ತುಬದ್ಧವಾಗಿ ಇಲ್ಲಿ ಇತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇಲ್ಲಿ ವಿಡಿಯೋ ಮತ್ತು ಫೋಟೋ ತೆಗೆಸ್ತಕ್ಕಂಥ ಸ್ನೇಹಿತರು ಕೂಡ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ್ದಾರೆ. ಎಲ್ಲರಿಗೂ ಕೂಡ, ನಿಮ್ಮೆಲ್ಲರಿಗೂ ಕೂಡ ನಾವು ಬಹಳ ಕೃತಜ್ಞರಾಗಿದ್ದೇವೆ. ಯಾಕಂದರೆ ನಾವು ಏನು ಹೇಳಿದ್ರೂ ಕೂಡ ಅದು ಮಾತುಗಳಷ್ಟೇ, ನಮ್ಮ ಹೃದಯದ ಭಾವನೆಯನ್ನು ಹೇಳಲಿಕ್ಕೆ ನಾವು ಕವಿಗಳಲ್ಲ. ಹಾಗಾಗಿ ಎಲ್ಲದರ ರೀತಿಯಲ್ಲಿ ಕೂಡ ಮತ್ತೊಮ್ಮೆ ನಿಮಗೆ
ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಾವು ಮಂಗಳವನ್ನು ಹಾಡ್ಬೋದು ಅಂತ ಅನಿಸ್ತೀವಿ. ಮತ್ತೆ ಬೇರೆ ವಿಚಾರ ಸಂಕಿರಣ ಮತ್ತೆ ಜೊತೆಯಾಗೋಣ, ನಾವು ಈ ಒಂದು ವಿಚಾರ ಸಂಕಿರಣ ಮುಂದುವರ್ಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ.